Yes, again turn your Bible to Matthew 6th chapter, please. We'll read verse 33. ಬೈಬಲ್ ಅನ್ನು ಮತ್ತಾಯ 6ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. ನಾವು 33ನೇ ವಾಕ್ಯ ಓದ್ಕೊಳ್ಳೋಣ. But seek ye first the kingdom of God and his righteousness, all these things shall be added unto you. ಮತ್ತಾಯ 6ನೇ ಅಧ್ಯಾಯ 33ನೇ ವಾಕ್ಯ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. Hallelujah. Hallelujah. Say in English, I will seek the kingdom of God and his righteousness. All these things shall be added unto me. ನಾನು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡುವೆನು, ಇವೆಲ್ಲವೂ ನನಗೆ ದೊರಕುವವು. What is meant by seeking the kingdom of God? ಇಲ್ಲಿ ದೇವರ ರಾಜ್ಯವನ್ನು ತವಕ ಪಡುವುದು ಅಥವಾ ಹುಡುಕುವುದಂದ್ರೆ ಏನರ್ಥ? Kingdom of God has begun in our life the day we accepted Jesus. ಯಾವ ದಿನ ನಾವು ಯೇಸುವನ್ನು ಸ್ವೀಕಾರ ಮಾಡಿಕೊಂಡ್ವೋ ಅದೇ ದಿನ ದೇವರ ರಾಜ್ಯ ನಮ್ಮ ಜೀವನದಲ್ಲಿ ಶುರುವಾಯಿತು. In spirit, according to the Bible, Paul says in Colossians, we all are transferred from kingdom of darkness to kingdom of light. ಕೊಲೊಸ್ಸೆ ಪತ್ರಿಕೆಯಲ್ಲಿ ಬೈಬಲ್ ಹೇಳ್ತಿದೆ ಏನಂದ್ರೆ, ಆತ್ಮದಲ್ಲಿ ನಾವು ರಕ್ಷಣೆ ಹೊಂದಿದ ದಿನ ಆತ್ಮದಲ್ಲಿ ನಾವೆಲ್ಲರೂ ಕತ್ತಲೆಯ ರಾಜ್ಯದಿಂದ ಬೆಳಕಿನ ರಾಜ್ಯಕ್ಕೆ ಬಂದಿದ್ದೇವೆ. So now we are in another kingdom. ಈಗ ನಾವು ಬೇರೆ ರಾಜ್ಯದಲ್ಲಿದ್ದೇವೆ. In the spirit, ನಾವು ಆತ್ಮದಲ್ಲಿ ಬೇರೆ ರಾಜ್ಯದಲ್ಲಿದ್ದೇವೆ. but our mind is a old mind. ಆದ್ರೆ ನಮ್ಮ ಮನಸ್ಸು ಹಳೆ ಮನಸ್ಸು. We have to change our thinking. ನಾವು ಯೋಚನೆ ಮಾಡುವಂತ ರೀತಿಯನ್ನು ಬದಲಾಯಿಸಬೇಕು. That is why Jesus taught us in prayer, pray, let thy will be done in earth as it is in heaven. ಅದಕ್ಕಾಗಿಯೇ ಯೇಸು ಸ್ವಾಮಿ ಪ್ರಾರ್ಥನೆಯಲ್ಲಿ ಕಲಿಸಿಕೊಟ್ರು ಏನಂದ್ರೆ, ಹೀಗೆ ಪ್ರಾರ್ಥಿಸಿರಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. So God has only one will. ದೇವರಿಗೆ ಒಂದೇ ಚಿತ್ತ ಇದೆ. One will, same will in heaven, same will in the earth. ಒಂದೇ ಚಿತ್ತ, ಅದೇ ಚಿತ್ತ ಪರಲೋಕದಲ್ಲಿಯೂ ಅದೇ ಚಿತ್ತ ಭೂಲೋಕದಲ್ಲಿ. So what is his will in heaven should be done in my life, should be done in your life. ಪರಲೋಕದಲ್ಲಿರುವ ಆತನ ಚಿತ್ತ ಅದೇ ಚಿತ್ತ ನಮ್ಮ ಜೀವನದಲ್ಲಿ ಈ ಭೂಮಿಯಲ್ಲಿ ಆಗಬೇಕು. In the heaven there is no sickness. ಪರಲೋಕದಲ್ಲಿ ಕಾಯಿಲೆ ಇಲ್ಲ. Amen. You agree with me? ಒಪ್ಕೊಳ್ತೀರಾ? ಒಪ್ತೀರಾ? So in this earth no sickness for us. ಅದಕ್ಕೆ ಭೂಮಿಯಲ್ಲಿ ನಮ್ಗೆ ಯಾವುದೇ ಕಾಯಿಲೆ ಯಾವುದೇ ರೋಗ ಇಲ್ಲ. There is no poverty in the heaven. ಪರಲೋಕದಲ್ಲಿ ಬಡತನ ಇಲ್ಲ. So no poverty now. ಇವಾಗ ನಮಗೂ ಕೂಡ ಬಡತನ ಇಲ್ಲ. Full of love, joy and peace. ಪರಲೋಕದಲ್ಲಿ ಎಷ್ಟೋ ಜಾಸ್ತಿ ಪ್ರೀತಿ ಇದೆ, ಸಂತೋಷ, ಸಮಾಧಾನ ಇದೆ. All those things will be now here right now. ಅವೆಲ್ಲವೂ ಈಗಲೇ ಇವಾಗಲೇ ನಮ್ಮಲ್ಲಿ ಇರ್ತದೆ. So in simple words, if I put, our family is like a heaven in this earth. ನಾನು ಸುಲಭ ಮಾತುಗಳಲ್ಲಿ ಹಾಕಬೇಕು ಅಂದ್ರೆ, ನಮ್ಮ ಕುಟುಂಬಗಳು ಈ ಭೂಮಿಯ ಮೇಲೆ ಪರಲೋಕ ಇದ್ದ ಹಾಗೆಯೇ ಇದೆ. For that God needs your cooperation of your mind. ಅದಕ್ಕಾಗಿ ಆ ಕಾರ್ಯ ನಡಿಬೇಕಾದ್ರೆ ದೇವರಿಗೆ ನಮ್ಮ ಮನಸ್ಸಿನ ಒಂದು ಸಹಕರಣೆ ಬೇಕು. Now maybe another few weeks, 2-3 weeks only I'll take how we can change our thinking so fast. All the kingdom blessings will be manifested in our life. ಇನ್ನು ಒಂದು 2-3 ವಾರಗಳವರೆಗೆ ನಾನು ಕಲಿಸ್ಕೊಡ್ತೇನೆ ಯಾವ ರೀತಿಯಾಗಿ ನಮ್ಮ ಯೋಚನೆ ಮಾಡುವ ರೀತಿಯನ್ನು ಯೋಚನೆಗಳನ್ನು ನಾವು ಹೇಗೆ ಬದಲಾಯಿಸಬೇಕು. ಹಾಗೆ ಬದಲಾಯಿಸುವುದರಿಂದ ಎಲ್ಲ ಪರಲೋಕದ ಆಶೀರ್ವಾದಗಳು ಈಗಲೇ ತಕ್ಷಣವೇ ನಮ್ಮ ಜೀವನದಲ್ಲಿ ಕಾಣುವ. God also wants our mind. Devil also wants our mind, uses our mind. ನೋಡ್ರಿ, ದೇವರಿಗೂ ನಮ್ಮ ಮನಸ್ಸು ಬೇಕು, ಸೈತಾನನು ನಮ್ಮ ಮನಸ್ಸನ್ನು ಉಪಯೋಗಿಸಬೇಕು ಅಂತ ಬಯಸ್ತಾನೆ. He does his will through our mind. Satan does his will through our mind. ಸೈತಾನನು ತನ್ನ ಚಿತ್ತವನ್ನು ನಮ್ಮ ಮನಸ್ಸಿನ ಮೂಲಕ ಮಾಡ್ತಾನೆ. So what strategy he does? ಇವಾಗ ಆತನು ಯಾವ ಒಂದು ಯೋಜನೆ ಅಥವಾ ಯಾವ ಒಂದು ಪ್ಲಾನ್ ಅನ್ನು ಉಪಯೋಗಿಸ್ತಾನೆ? 2 Corinthians 10th chapter verse 3-5. 2 ಕೊರಿಂಥ 10ನೇ ಅಧ್ಯಾಯ 3ನೇ ವಾಕ್ಯದಿಂದ 5ನೇ ವಾಕ್ಯದಲ್ಲಿ. 2 ಕೊರಿಂಥ 10ನೇ ಅಧ್ಯಾಯ 3ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲಗಳನ್ನು
ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆಹಿಡಿಯಬೇಕು. So this is what I've been teaching for last couple of weeks. ಕೆಲವು ವಾರಗಳಿಂದ ನಾನು ಇದೇ ಕಲಿಸ್ತಾ ಇದ್ದೇನೆ. So I told you in this study you have to remember from these scriptures 3 words. ನಾನು ಕಲಿಸ್ತಾ ಇದ್ದೇನೆಂದ್ರೆ ನಮ್ಮ ಈ ಅಧ್ಯಯನದಲ್ಲಿ ಈ ಬೈಬಲ್ ಸ್ಟಡಿಯಲ್ಲಿ ಈ ವಾಕ್ಯದಿಂದ 3 ಮಾತುಗಳು ನೆನಪಿಟ್ಕೊಳ್ಬೇಕು. I tell in English: thoughts, imaginations, stronghold. ನಾನಿಂದ ಹೇಳ್ರಿ ಯೋಚನೆಗಳು, ಊಹೆಗಳು, ಬಲವಾದ ಹಿಡಿತಗಳು. They say 10,000 thoughts crosses man's mind. We get 10,000 thoughts per day. We get it. ಅಲ್ಲಿ ಹೇಳ್ತಾರೇನಂದ್ರೆ ಒಂದ್ ದಿನಕ್ಕೆ ಒಂದ್ ಮನುಷ್ಯನಿಗೆ 10,000 ಯೋಚನೆಗಳು ಬರ್ತವೆ. But all 10,000 thoughts doesn't get inside us. ಆದ್ರೆ ಆ ಎಲ್ಲಾ 10,000 ಯೋಚನೆಗಳು ನಮ್ಮ ಮನಸ್ಸಿನೊಳಗೆ ಸೇರಲ್ಲ. See, because you meet different people, you see news and so many things. You keep hearing, listening. Different types of thoughts comes. ಬೇರೆ ಬೇರೆ ಜನರಿಗೆ ಭೇಟಿ ಆಗ್ತೀರಾ, ನ್ಯೂಸ್ ನೋಡ್ತೀರಾ, ಅವ್ರಿಗೆ ಮಾತಾಡ್ತೀರಾ, ಅದೆಲ್ಲ ಕೇಳಿ 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 ಎಷ್ಟೊಂದು ಯೋಚನೆಗಳು ಬರ್ತವೆ. But all 10,000 thoughts will not get inside and settle. ಆ ಎಲ್ಲಾ 10,000 ಯೋಚನೆಗಳು ನಿಮ್ ಮನಸ್ಸಿನೊಳಗೆ ಹೋಗಿ ಸೇರಿ ಬೀಳಲ್ಲ. So one man of God gave an example. It's like birds flying in the air, no, above head. You can't stop it, but you can stop the birds building a nest on your head. ಅದಕ್ಕಾಗಿ ಒಬ್ಬ ದೇವ್ರ ಮನುಷ್ಯರು ಒಂದು ಉದಾಹರಣೆ ಕೊಟ್ರು. ನಿಮ್ಮ ತಲೆ ಮೇಲೆ ಹಾರುವಂತ ಪಕ್ಷಿಗಳನ್ನು ಹಾರದಂತೆ ನಿಲ್ಸಕ್ಕಾಗಲ್ಲ, ಆದ್ರೆ ಆ ಪಕ್ಷಿಗಳು ನಿಮ್ ತಲೆ ಮೇಲೆ ಬಂದು ಗೂಡು ಕಟ್ಟೋದು ನಿಲ್ಸಬಹುದು. How do we build the nest? Allow it to build the nest. Satan to allow the build the nest. ಸೈತಾನನು ನಮ್ಮ ಮನಸ್ಸಿನಲ್ಲಿ ಗೂಡನ್ನು ಕಟ್ಟುವಂತೆ ನಾವು ಹೇಗೆ When ಬಿಡ್ತೇವೆ? all these thoughts of fear, worry, inferiority complex, low self-esteem, when all those things comes, we say with our mouth, we agree. By saying, we agree with it. ಮತ್ತು ಈ ಎಲ್ಲಾ ಯೋಚನೆಗಳು, ಭಯದ ಯೋಚನೆ, ಕೀಳು ಮನೋಭಾವನದ ಯೋಚನೆ, ಈ ಎಲ್ಲಾ ಯೋಚನೆಗಳು ಬಂದಾಗ ನಾವು ಬಾಯಿ ತೆರೆದು ಹೇಳಿದ್ರೆ ಒಪ್ಕೊಳ್ತೇವೆ. Then it is like putting one twig on the head. ನಾವು ಬಾಯಿ ತೆರೆದು ಹೇಳಿದಾಗ ನಮ್ಮ ಮನಸ್ಸಿನ ಮೇಲೆ ಗೂಡು ಕಟ್ಟುವುದಕ್ಕಾಗಿ ಒಂದು ಕಡ್ಡಿ ಇಟ್ಟಿದ ಹಾಗೆ. Maybe one neighbor will tell you, ಉದಾಹರಣೆಗೆ ನಿಮ್ಮ ಮನೆ ಪಕ್ಕದಲ್ಲಿ ಯಾರೋ ಒಬ್ರು ಬಂದು ಹೇಳ್ತಾರೆ, see, so many mosquitoes, people will get dengue fever. ಎಷ್ಟೊಂದು ಡಾಮಿಗಳಿದ್ದಾವೆ, ಎಷ್ಟು ಜನರಿಗೆ ಎಲ್ರಿಗೂ ಡೆಂಗು ಬರ್ತದೆ ಅಂತ. Thoughts comes. ಅಂತ ಯೋಚನೆಗಳು ಬರ್ತವೆ. Keep your mouth shut. ನೀವೇನ್ ಮಾಡ್ಬೇಕು? ಬಾಯಿ ಮುಚ್ಕೊಂಡು ಕೂಡ್ಬೇಕು. When you say yes, 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 mosquito bites, dengue will come. ಇಲ್ಲ, ನೀವು ಬಾಯಿ ತೆರೆದು ಹೇಳ್ತೀರಾ, ಹೌದೌದು ಇಷ್ಟೊಂದು ಇದೆ, ಕಚ್ಚಿದ್ರೆ ಆಯ್ತು, ಡೆಂಗು ಬಂದೇ ಬರ್ತದೆ ಅಂತ ಹೇಳಿದ್ರೆ fear and worry comes in your mind. ಅದ್ರ ಅರ್ಥ ಅವಾಗ್ಲೇ ಭಯ ಮತ್ತು ಚಿಂತೆ ನಿಮ್ಮ ಮನಸ್ಸೊಳಗೆ ಬರ್ತದೆ. What you fear, it will come. ನೀವು ಯಾವುದನ್ನು ಭಯ ಪಡ್ತೀರೋ ಅದೇ ನಿಮ್ಮ ಮೇಲೆ ಬರ್ತದೆ. Not only by saying that thought becomes yours, then you started seeing it's going to happen. That is your imagination. ನೀವು ಹೇಳಿದರ ಮೂಲಕ ಆ ಯೋಚನೆ ನಿಮ್ಮದಾಗುವಂತದ್ದು ಮಾತ್ರವಲ್ಲದೆ ನೀವು ಆಮೇಲೆ ನೋಡ್ತೀರಾ, ಊಹೆ ಮಾಡ್ತೀರಾ, ಅದು ಆಗ್ತಿದೆ, ನನಗಾಗ್ತಿದೆ ಆಗ್ತಿದೆ ಅಂತ ಹೇಳುವಾಗ ಭಯ ಇನ್ನೂ And if it ಆಗ್ತದೆ. stays for a longer time, it becomes a stronghold. ಆ ಯೋಚನೆ ನಿಮ್ಮ ಮನಸ್ಸಿನೊಳಗೆ ಬಹಳ ಸಮಯದವರೆಗೆ ಇದ್ಬಿಟ್ರೆ ಅದು ಬಲವಾದ ಹಿಡಿತ ಆಗ್ತಿದೆ. It's a stronghold. Even our bad habits is because of stronghold. ನಮ್ಮ ಕೆಟ್ಟ ಅಭ್ಯಾಸಗಳು ಕೂಡ ಬಲವಾದ ಹಿಡಿತವಾಗಿವೆ. You should not feel bad if somebody commits a mistake. Even I'm telling you, even if somebody drinks or thing, you should not feel bad. You should understand there is a stronghold in their mind. ನೀವು ಯಾರಿಗಾದ್ರೂ ನೋಡ್ತಾ ಇದ್ದಾರಾ, ಕುಡಿತಾ ಇದ್ದಾರೆ ಅಥವಾ ಏನೋ ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ನೋಡಿ ನೀವು ಬೇಜಾರ್ಗೊಳ್ಬಾರ್ದು, ಆದ್ರೆ ಅರ್ಥ ಮಾಡ್ಕೊಳ್ಬೇಕು, ಅವ್ರ ಮನಸ್ಸಿನಲ್ಲಿ ಒಂದು ಬಲವಾದ ಹಿಡಿತ ಇದೆ. If the stronghold is removed, that person is free. ಆ ಬಲವಾದ ಹಿಡಿತ ಹೋಗ್ಬಿಟ್ರೆ ಆ ವ್ಯಕ್ತಿ ಬಿಡುಗಡೆ ಆಗ್ತಾರೆ. No, these bad habits are visible. Smoking, drinking, it's visible. ಈ ಕೆಟ್ಟ ಅಭ್ಯಾಸಗಳು, ಕುಡಿಯುವಂತದ್ದು, ಸೇದುವಂತದ್ದು ಕಣ್ಣಿಗೆ ಕಾಣ್ತದೆ. But there are invisible strongholds in us. ಆದ್ರೆ ನಮ್ಮೊಳಗೆ ಕಣ್ಣಿಗೆ ಕಾಣದಾಗಿರುವಂತ ಬಲವಾದ ಹಿಡಿತಗಳಿವೆ. That is very important. ಆ ಬಲವಾದ ಹಿಡಿತಗಳು ಬಹಳ ಮುಖ್ಯ. Fear about sickness. ರೋಗದ ಬಗ್ಗೆ ಭಯ. Fear about death. ಮತ್ತು ಮರಣದ ಬಗ್ಗೆ, ಸಾಯುತ್ತೀನಿ ಅಂತ ಅನ್ನುವ ಭಯ. Inferiority complex. ಕೀಳು ಮನೋಭಾವನೆ. Poverty mentality. ಬಡತನದ ಒಂದು ಮನಸ್ಸು, ಅಲ್ಲಿ ಬಡತನ ಯೋಚನೆಗಳು. Now what I am telling is, if you learn some confessions what I teach,
you can demolish all the thoughts. ನಾನ್ ನಿಮ್ಗೆ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಇವಾಗ ನಾನು ಕಲಿಸುವಂತ ಈ ಅರಿಕೆಗಳನ್ನ ನೀವು ಅರ್ಥ ಮಾಡ್ಕೊಂಡು ಉಪಯೋಗಿಸಿದ್ರೆ ಆ ಎಲ್ಲ ಬಲವಾದ ಹಿಡಿತಗಳ ನಾಶ ಮಾಡಬಹುದು. Okay, I'll give this illustration again. What I gave last week. ನಾನು ಹೋದ್ವಾರ ಹೇಳಿದ ಉದಾಹರಣೆ ಇನ್ನೊಂದ್ಸಲ ಹೇಳ್ತೇನೆ. Listen to me. ಈ ಕಡೆ ಕೇಳಿದ್ರೆ, You know, this to demolish this thoughts, imagination, stronghold. Bible says Paul says we have weapons. ಬೈಬಲ್ ಹೇಳ್ತಾ ಇದ್ದಾನೆ ಪೌಲನು ಏನಂದ್ರೆ, ಈ ಬಲವಾದ ಹಿಡಿತಗಳನ್ನು ನಾವು ನಾಶ ಮಾಡಬೇಕಾದ್ರೆ ನಮಗೆ ಆತ್ಮಿಕವಾಗಿರುವ ಆಯುಧಗಳಿವೆ. We have weapons. ನಮಗೆ ಆಯುಧಗಳಿವೆ. Say, I have weapons. ನನ್ಗೆ ಆಯುಧಗಳಿವೆ. It's not singular, okay? It's a plural. ಅದು ಒಂದು ಆಯುಧ ಅಂತ ಅಲ್ಲ, ಅನೇಕ ಆಯುಧಗಳು. And he has written about weapons in Ephesians 6th chapter. ಎಫೆಸ 6ನೇ ಅಧ್ಯಾಯದಲ್ಲಿ ಆಯುಧಗಳ ಬಗ್ಗೆ ಬರೆದಿದ್ದಾನೆ. And he's telling you have to wear it so that we can withstand. Okay, we'll read the scripture. Ephesians 6th chapter. We can stand against the wiles of the devil. ಎಫೆಸ 6ನೇ ಅಧ್ಯಾಯ 13ನೇ ವಾಕ್ಯ. One second. Verse 11. ಕ್ಷಮಿಸಿ, 11ನೇ ವಾಕ್ಯ. ಎಫೆಸ 6ನೇ ಅಧ್ಯಾಯ 11ನೇ ವಾಕ್ಯ. Put on the whole armor of God, you may be able to stand against the wiles of the devil. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. Now listen. ಈ ಕಡೆ Okay, tell in English. I will put on the whole armor of God to stand against the wiles of the devil. ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ನಾನು ದೇವರು ಕೊಡುವಂತ ಸರ್ವಾಯುಧಗಳನ್ನು ಧರಿಸಿಕೊಳ್ಳುತ್ತೇನೆ. ನಾವು ಹಾಕೊಳ್ಬೇಕು, ಧರಿಸಿಕೊಳ್ಬೇಕು. Why? ಯಾಕೆ? To stand against the one translation says the military strategy of the devil. ಒಂದು ತರ್ಜುಮೆ ಈ ರೀತಿಯಾಗಿ ಹೇಳ್ತಿದೆ, ಸೈತಾನನ ಸೈನ್ಯದ ಆ ಯೋಜನೆಗಳ ವಿರುದ್ಧವಾಗಿ ನಿಲ್ಲುವುದಕ್ಕೆ. Satan has no work. ನೋಡ್ರಿ, ಸೈತಾನನಿಗೆ ಯಾವುದೇ ಕೆಲಸ ಇಲ್ಲ. All his work is to make some strategy how to trap you. ಆತನ ಏನೋ ಒಂದು ಪ್ಲಾನ್ ಮಾಡ್ಬಿಟ್ಟು ನಿಮ್ಗೆ ಹೇಗೆ ಸಿಕ್ಕಿಳಿಸ್ಬೇಕು ಅಂತ ಅಷ್ಟೇ Because ಮಾಡ್ತಾನೆ. he is defeated. ಯಾಕಂದ್ರೆ ಸೈತಾನನು ಸೋತು He ಹೋಗಿದ್ದಾನೆ. is under our feet. ಆತ ನಮ್ಮ ಕಾಲ್ ಕೆಳಗಡೆ The ಇದ್ದಾನೆ. only way he can enter is through our mind. ಒಂದೇ ರೀತಿಯಾಗಿ ಆತ ನಮ್ಮೊಳಗೆ ಪ್ರವೇಶಿಸಬಹುದು, ಅದು ಏನು ಅಂದ್ರೆ ನಮ್ಮ ಮನಸ್ಸಿನ ಮೂಲಕ. Now listen to me. I told you two weapons, no, very important. ಇವಾಗ ಕೇಳ್ರಿ, ನಾನು 2 ಆಯುಧಗಳ ಬಗ್ಗೆ ಹೇಳಿದೆ. All the weapons are important. 2 weapons specially remember for our study. ಎಲ್ಲಾ ಆಯುಧಗಳು ಮುಖ್ಯ, ಆದ್ರೆ ಇವಾಗ 2 ಆಯುಧಗಳನ್ನ ನೆನಪಿಟ್ಕೊಳ್ಳಿ. One is belt of truth. ಮೊದಲನೇದು ಸತ್ಯವೆಂಬ ನಡುಕಟ್ಟು. You should keep the Roman soldier in mind. ನಾವು ರೋಮದ ಒಂದು ಸೈನಿಕನನ್ನು ಮನಸ್ಸಿನಲ್ಲಿ When he goes to battle, he used to wear a gown and he used to tie his gown with belt. ಅವನು ಯುದ್ಧಕ್ಕೆ ಹೋಗುವಾಗ ಒಂದು ಉದ್ದವಾಗಿರುವ ಅಂಗಿಯನ್ನು ಹಾಕೊಳ್ತಾ ಇದ್ದ, ಅದಕ್ಕೆ ಒಂದು ನಡುಕಟ್ಟನ್ನು ಹಾಕೊಂಡು ಬೆಲ್ಟ್ If he ಹಾಕೊಳ್ತಾ doesn't wear belt, he will fall. ಆ ಬೆಲ್ಟ್ ಹಾಕೊಳ್ಳಿಲ್ಲ ಅಂದ್ರೆ ಆತನು ಬೀಳ್ತಾ ಇದ್ದ. The meaning is, ಅರ್ಥ ಏನಂದ್ರೆ, we all should read Bible. ನಾವ್ ಎಲ್ಲರೂ ಬೈಬಲ್ ಓದ್ಬೇಕು. Say, all should read Bible. ನಾವೆಲ್ಲರೂ ಬೈಬಲ್ ಓದ್ಬೇಕು. How often we should read? ಯಾವಾಗ ಓದ್ಬೇಕು? ಎಷ್ಟು ಸಲ ಓದ್ಬೇಕು? Sunday. ಸಂಡೇ ಅಷ್ಟೇನಾ? See, in that Roman government, when the soldier goes to the battlefield, he is in battlefield. ನೋಡ್ರಿ, ರೋಮ ಸೈನ್ಯದಲ್ಲಿ ಆ ಸೈನಿಕನು ಯುದ್ಧಕ್ಕೆ ಹೋದಾಗ He is in the battlefield. ಯುದ್ಧ ಭೂಮಿಯಲ್ಲಿ ಇರ್ತಾನೆ. But here, 24 hours you are in battlefield. ಆದ್ರೆ ಇಲ್ಲಿ ನೀವು 24 ತಾಸು ಯುದ್ಧ ಭೂಮಿಯಲ್ಲಿ ಇದ್ದ ಹಾಗೆ. Hallelujah. You can't say today I will not wear belt. ನೀವು ಹೇಳಕ್ಕಾಗಲ್ಲ, ಇವತ್ತು ನಾನು ಬೆಲ್ಟ್ ಹಾಕೊಳ್ಳಲ್ಲ ಅಂತ. Every day we should read Bible. ನಾವು ದಿನಾಲೂ ಬೈಬಲ್ ಓದ್ಬೇಕು. Am I clear? ಅರ್ಥ ಆಯ್ತಾ? ಸ್ಪಷ್ಟವಾಯ್ತಾ? Every day we should read Bible. ನಾವು ದಿನಾಲೂ ಬೈಬಲ್ ಓದ್ಬೇಕು. If you don't read Bible, means you are not wearing belt. ನೀವು ಬೈಬಲ್ ಓದ್ಲಿಲ್ಲ ಅಂದ್ರೆ ಬೆಲ್ಟ್ ಹಾಕೊಳ್ಳಿಲ್ಲ.
Afterwards, you should not tell, ದೇವರು ಯಾಕೆ ಮಾಡಿಲ್ಲ ಅನ್ನೋದಕ್ಕೆ, ದೇವರು ಯಾಕೆ ಮಾಡಿಲ್ಲ you should not come and complain. ಆಮೇಲೆ ಬಂದು ಹೇಳ್ಬಾರ್ದು ದೇವ್ರು ಯಾಕೆ ಮಾಡಿಲ್ಲ ಅಂತ ದೂರ ಹೇಳ್ಬಾರ್ದು. Second is, you should use the sword of the word. You know, word of God is as a sword also. ಮತ್ತೆ ಎರಡನೇದಾಗಿ ದೇವರ ವಾಕ್ಯ ಎಂಬ ಕತ್ತಿಯನ್ನು ಉಪಯೋಗಿಸಬೇಕು. All of you look at ಈ ಕಡೆ ನೋಡ್ರಿ. If they say in the military, suppose if there is a huge area of battlefield, in the border, 100 miles, 200 miles of there, lot of soldiers are there. How to attack the enemy's camp? ಮತ್ತು ಅಲ್ಲಿ ಹೇಳ್ತಾರೆ ಸೈನ್ಯದಲ್ಲಿ ಯುದ್ಧ ಮಾಡುವಾಗ ಆ ಒಂದು ಬಾರ್ಡರ್ ಹತ್ರ 100 ಮೈಲ್ 200 ಮೈಲ್ ವರೆಗೆ ಎಷ್ಟೊಂದು ಸೈನಿಕರಿದ್ದಾಗ ಅಲ್ಲಿ ವಿರುದ್ಧವಾಗಿರುವ ವೈರಿಗಳಿಗೆ ಹೇಗೆ ಆಕ್ರಮಿಸಬೇಕು? They send the missiles from our country. ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಮಿಸೈಲ್ ಗಳನ್ನು ಹಾರಿಸ್ತಾರೆ. Where they will send? ಎಲ್ಲಿ ಕಳಿಸ್ತಾರೆ? Simply they will not shoot it. ಸುಮ್ಮನೆ ಎಲ್ಲಿ ಬೇಕಾದ್ರೆ ಹಾರಿಸಲ್ಲ. They will target some places. ಅವರು ಕೆಲವೊಂದು ವಿಶೇಷವಾಗಿರುವಂತ ಸ್ಥಳಗಳಿಗೆ ಆಕ್ರಮಿಸ್ತಾರೆ. If they target some places, if they attack and demolish, it is like conquering the enemy's army. ಆ ನಿರ್ದಿಷ್ಟವಾಗಿರುವಂತ ಸ್ಥಳಕ್ಕೆ, ಆ ವಿಶಿಷ್ಟವಾಗಿರುವಂತ ಸ್ಥಳಕ್ಕೆ ಆಕ್ರಮಿಸಿದ್ರೆ ಸಾಕು, ಅವಾಗ ಇಡೀ ವೈರಿಯ ಒಂದು ಸೈನ್ಯವನ್ನೇ ನಾವು ನಾಶ ಮಾಡಿದ ಹಾಗೆ. They will find out where is the supply point, that they will demolish it. ಅವ್ರು ಗುರುತಿಸ್ತಾರೆ ಯಾವ ಸ್ಥಳದಿಂದ ಇವರಿಗೆ ಎಲ್ಲಾ ಅವಶ್ಯಕತೆಗಳು ಏನೆಲ್ಲ ಬೇಕು ಅದೆಲ್ಲ ಎಲ್ಲಿಂದ ಬರ್ತಾ ಇದೆ, ಎಲ್ಲಿಂದ ಹೊರಗಡೆ ಹೋಗ್ತಾ ಇದೆ ಅಂತ ಗುರುತಿಸ್ತಾರೆ. ಆ ಸ್ಥಳವನ್ನು ಆಕ್ರಮಿಸ್ತಾರೆ. Once that area that is demolished over, no food for them, no diesel, nothing you will get. Even whatever weapons they want, they can't get it. ಆ ಸ್ಥಳವನ್ನು ಅವ್ರು ನಾಶ ಮಾಡಿದ್ರೆ, ಆಕ್ರಮಿಸಿದ್ರೆ ಅಲ್ಲಿ ಆ ವೈರಿಯ ಸೈನ್ಯಕ್ಕೆ ಊಟ ಸಿಗಲ್ಲ, ಯಾವುದೇ ಆಯುಧಗಳು ಬೇಕಾದ್ರೆ ಸಿಗಲ್ಲ, ಏನು ಸಿಗಲ್ಲ. Another place is communication point, from where they get communication. ಇನ್ನೊಂದು ಸ್ಥಳ, ಮೊದಲನೇದು ಅಲ್ಲಿ ಊಟ ಸಿಗುವಂತ ಸ್ಥಳ. ಇನ್ನೊಂದು ಸ್ಥಳ, ಯಾವ ಸ್ಥಳದಿಂದ ಅವರು ಇನ್ನೊಬ್ಬರಿಗೆ ಸುದ್ದಿಗಳನ್ನು ಮಾತಾಡ್ತಾರೆ, ಸಂಪರ್ಕಿಸ್ತಾರೆ. If that place is demolished over now, no communication. ಆ ಸಂಪರ್ಕ ಮಾಡುವಂತ ಆ ಸ್ಥಳವನ್ನು ಆಕ್ರಮಿಸಿದ್ರೆ ಇಲ್ಲಿಂದ ಸುದ್ದಿ ಹೊರಗಡೆ ಹೋಗುವುದಿಲ್ಲ. The same way, ಅದೇ ರೀತಿಯಲ್ಲಿ we should use the word of God. ನಾವು ದೇವರ ವಾಕ್ಯ ಉಪಯೋಗಿಸಬೇಕು. Use all the scriptures what we know to pull down the strongholds. ನಾವು ನಮ್ಗೆ ಗೊತ್ತಿರುವಂತ ಎಲ್ಲಾ ವಾಕ್ಯಗಳನ್ನು ಉಪಯೋಗಿಸಿಕೊಂಡು ಆ ಬಲವಾದ ಹಿಡಿತಗಳನ್ನು ಮುರಿದು ಹಾಕಬೇಕು, ನಾಶ ಮಾಡಬೇಕು. I told you, see, we have, even though we believe God has made us rich and everything, still the thought comes, because we are inherited. We have, at least we tell, we are from poor family, we are struggled, all those things, we keep talking. ನೋಡಿ, ನಾವು ಯೇಸುವನ್ನು ಸ್ವೀಕಾರ ಮಾಡಿದ್ರು ಕೂಡ ನಮ್ಮ ಮನಸ್ಸೊಳಗೆ ಆ ಆಲೋಚನೆಗಳು ಇರ್ತವೆ. ನಾವು ಬಡವ ಕುಟುಂಬದಿಂದ ಬಂದಿದ್ದೇವೆ, ಆ ಬಡತನವನ್ನು ನಾವು ಹೊಂದ್ಕೊಂಡಿದ್ದೇವೆ ಅಂತ. Especially when we tell only is a problem. ವಿಶೇಷವಾಗಿ ನಾವು ಬಾಯಿ ತೆರೆದು ಹೇಳಿದಾಗಲೇ ಸಮಸ್ಯೆ. Again it comes back. ಮತ್ತೆ ತಿರುಗಿ ಆ ಯೋಚನೆಗಳು ಬರ್ತವೆ. I used to tell lot of testimonies. Always I'll tell how God set me free from poverty, how God set me free from sickness. ನಾನು ಕೂಡ ಬಹಳ ಸಾಕ್ಷಿಗಳನ್ನು ಹೇಳ್ತಾ ಇದ್ದೆ, ಯಾವ ರೀತಿಯಾಗಿ ದೇವರು ನನಗೆ ಬಡತನದಿಂದ ಬಿಡುಗಡೆ ಮಾಡಿದ್ರು, ಎಲ್ಲ ರೋಗದಿಂದ ಬಿಡುಗಡೆ ಮಾಡಿದ್ರು. I tell, last time I said, always testimonies what God did, I will tell very little. But how much I suffered, I will tell more. ನಾನು ಒಂದ್ಸಲ ಕೂಡ ಹೇಳಿದ್ದೆ, ಸಾಕ್ಷಿ ಹೇಳ್ಬೇಕಾದ್ರೆ ದೇವ್ರು ಏನ್ ಮಾಡಿದ್ರು ಅಂತ ಸ್ವಲ್ಪನೇ ಹೇಳ್ತಾ ಇದ್ದೆ, ಆದ್ರೆ ಎಷ್ಟು ನಾನು ಕಷ್ಟಪಟ್ಟೆ ಅಂತ ಜಾಸ್ತಿ ಉದ್ದ ಹೇಳ್ತಾ ಇದ್ದೆ. We think by telling, by making drama we can convict people. ನಮ್ಗೆ ಅನಿಸ್ತಿದೆ, ನಾನು ಸ್ವಲ್ಪ ಡ್ರಾಮಾ ಮಾಡಿ, ನಾಟಕ ಮಾಡಿ, ಅದ್ ಏನೆಲ್ಲ ಕಷ್ಟಪಟ್ಟೆ ಅಂತ ಹೇಳಿದ್ರೆ ಜನರಲ್ಲಿ ಮನವರಿಕೆ ಉಂಟು ಮಾಡಿ. But the truth is, those things settles inside it. We don't flush it out. ಆದ್ರೆ ಸತ್ಯ ಏನಂದ್ರೆ, ನಾವು ಕಷ್ಟಪಟ್ಟಿರೋದ್ರ ಬಗ್ಗೆ, ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಇದ್ರೆ ಅದು ಒಳಗೆ ಸೇರಿ ಬಿಡ್ತದೆ, ಅಲ್ಲೇ ನೆಲೆಯಾಗಿರ್ತದೆ, ಅದನ್ನು ಹೊರಗೆ ತೆಗೆಯಕ್ಕಾಗಲ್ಲ. I took all the healing scriptures, I was confessing day and night. ನಾನು ದಿನಾಲು ಎಲ್ಲಾ ಆರೋಗ್ಯದ ವಾಕ್ಯಗಳನ್ನು ತಗೊಂಡು ಅರಿಕೆ ಮಾಡ್ತಾ I thought if I do it, it's better now. ನನ್ಗೆ ಅನಿಸ್ತಾ ಇತ್ತು, ಆ ವಾಕ್ಯಗಳನ್ನು ಅರಿಕೆ ಮಾಡಿದ್ರೆ ಆಯ್ತು, ನನ್ಗೆ ಒಳ್ಳೇದಾಗ್ತದೆ. I thought, okay, I'll take all the finance scriptures, I'll preach. ಎಲ್ಲ ಹಣಕಾಸಿನ ವಾಕ್ಯಗಳನ್ನು ತಗೊಂಡು ನಾನು ಅಲ್ಲಿ ಸಾರ್ತೇನೆ. It has an impact. I'm not saying it doesn't. It works. ನಾವು ಆ ರೀತಿಯಾಗಿ ಮಾಡಿದಾಗ ಅಲ್ಲಿ ಒಂದು ಪ್ರಭಾವ ಇದೆ, ಅಲ್ಲಿ ಕಾರ್ಯ ಮಾಡ್ತದೆ. But now I'm telling two areas where you have to demolish the
strongholds. ಆದ್ರೆ ಇವತ್ತು ನಾನ್ ನಿಮ್ಗೆ ಹೇಳ್ತೇನೆ, ಎರಡು ಸ್ಥಳಗಳಲ್ಲಿ, ಎರಡು ಜಾಗಗಳಲ್ಲಿ ನಾವು ಆ ಬಲವಾದ ಹಿಡಿತಗಳನ್ನು ನಾಶ ಮಾಡ್ಬೇಕು, ಕೆಡವಿ It is ಹಾಕ್ಬೇಕು. like communication point, supply point. ಅದು ಹೇಗೆ ಅಂದ್ರೆ ರೋಮ ಸೈನ್ಯದವರ ಪ್ರಕಾರ ಒಂದು ಒದಗಿಸುವಿಕೆ ಅನ್ನೋ ಒಂದು ಸ್ಥಳ, ಇನ್ನೊಂದು ಸ್ಥಳ ಸಂಪರ್ಕದ ಸ್ಥಳ. And one I shared last week, again I'll repeat it. ಅದ್ರಲ್ಲಿ ಒಂದು ಮಾತು ನಾನು ಹೋದ್ವಾರ ಕಲಿಸ್ಕೊಟ್ಟು ಇನ್ನೊಂದ್ಸಲ ಹೇಳ್ತೇನೆ. And to understand this pattern, the best example, see how Jesus defeated the devil with the word of God. ಮತ್ತು ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ನೋಡ್ಕೊಳ್ಳೋಣ ಯಾವ ರೀತಿಯಾಗಿ ಯೇಸು ಸ್ವಾಮಿ ದೇವರ ವಾಕ್ಯದಿಂದ ಸೈತಾನನನ್ನು ಸೋಲಿಸಿದನು. Luke 4th chapter, we will not read it, I'll tell it because we all know it. ಲೂಕ 4ನೇ ಅಧ್ಯಾಯ, You can write down from verse 2 to 13. ನೀವು ಬರ್ಕೊಳ್ಬಹುದು. 2ನೇ ವಾಕ್ಯದಿಂದ 13ನೇ ವಾಕ್ಯವರೆಗೆ. Verse 13 we'll read. ಇವತ್ತು ನಾವು 13ನೇ ವಾಕ್ಯ ಓದ್ಕೊಳ್ಳೋಣ. ಸೈತಾನನು ಸಕಲ ವಿಧವಾದ ಶೋಧನೆಯನ್ನು ಮುಗಿಸಿ ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೊರಟು ಹೋದನು. Shall we all tell in Kannada? ನಾನಿಂದ ಹೇಳ್ತೀರಾ ಎಲ್ಲರೂ? ಸೈತಾನನು ಸಕಲ ವಿಧವಾದ ಶೋಧನೆಯನ್ನು ಮುಗಿಸಿ ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೊರಟು ಹೋದನು. Okay. ನಾನು ಅರ್ಥ ಮಾಡಿಸ್ತೇನೆ, ಕೇಳ್ರಿ. One more time, can you tell that? ಇನ್ನೊಂದ್ಸಲ ನಾನು ಹೇಳ್ತೇನೆ, ಕೇಳ್ರಿ. ಸೈತಾನನು ಸಕಲ ವಿಧವಾದ ಶೋಧನೆಯನ್ನು ನಾನಿಂದ ಹೇಳಿ. ಸೈತಾನನು ಸಕಲ ವಿಧವಾದ ಶೋಧನೆಯನ್ನು ಮುಗಿಸಿ ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೊರಟು ಹೋದನು. This is the temptation of Jesus. ಇದು ಯೇಸುವಿಗೆ ಆಗಿರುವಂತ ಶೋಧನೆಗಳು. 3 temptations. 3 ಶೋಧನೆಗಳು. And Jesus took the scripture from book of Deuteronomy and defeated the devil, saying, "It is written, it is written, it is written." ಮತ್ತು ಯೇಸು ಸ್ವಾಮಿ ಧರ್ಮೋಪದೇಶ ಕಾಂಡದಿಂದ ವಾಕ್ಯವನ್ನು ತಗೊಂಡು ಸೈತಾನನ್ನು ಸೋಲಿಸಿದ. ಆತನು ಹೇಳ್ತಾ ಇದ್ದ ಪ್ರತಿ ಸಲ ಬರೆಯಲ್ಪಟ್ಟಿದೆ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಂತ. The best pattern to follow how to defeat the devil, how to use the sword, word of God. ಮತ್ತು ಹೇಗೆ ನಾವು ಸೈತಾನನನ್ನು ನಾಶ ಮಾಡಬೇಕು, ಸೋಲಿಸಬೇಕು, ಈ ವಾಕ್ಯವೆಂಬ ಕತ್ತಿಯನ್ನು ಉಪಯೋಗಿಸಬೇಕು ಆದ್ರೆ ಉತ್ತಮವಾದಂತ ಒಂದು ಉದಾಹರಣೆ ಯೇಸುವಿಂದಾಗಿದೆ. Now listen to me. After he finished, devil went. ಸೈತಾನನ ಶೋಧನೆ ಮುಗಿಸಿದ ಮೇಲೆ ಹೋದ. He went. Did he go permanently? ಆತನು ಶಾಶ್ವತಕ್ಕಾಗಿ ಒಂದೇ ಸಲಕ್ಕೆ ಹೋದ. ಏನ್ ಬರ್ತಿದೆ? Solpa means again he came. ಅದರ ಅರ್ಥ ಇನ್ನೊಂದ್ಸಲ ಬಂದ, ಮತ್ತೆ ಬಂದ. Meaning is, ಅರ್ಥ ಏನಂದ್ರೆ this is not one day battle. ಈ ಯುದ್ಧ ಒಂದೇ ದಿನದಲ್ಲ. It's not once if it has happened over. No. Again and again he will try to come. ಒಂದ್ಸಲ ಇದು ಮುಗ್ದೋಯ್ತು ಅಂತ ಅಲ್ಲ, ಇನ್ನೊಂದ್ಸಲ ಮತ್ತೆ ಬರ್ತಾನೆ ಶೋಧಿಸುವುದಕ್ಕಾಗಿ. So it should be clear for us. ಅದಕ್ಕಾಗಿ ಈ ಮಾತು ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಬೇಕು. And I will tell you 2 different points which we are supposed to demolish. ಮತ್ತು ನಾನು ನಿಮಗೆ ಹೇಳ್ತೇನೆ, 2 ಬೇರೆ ಬೇರೆ ಸ್ಥಳಗಳಿಗೆ ನಾವು ಆಕ್ರಮಿಸಬೇಕು. 2 things which we have to, strongholds which we have to concentrate. 2 ಬಲವಾದ ಹಿಡಿತಗಳ ಮೇಲೆ ನಮ್ಮ ಗಮನವನ್ನು ಹಾಕಬೇಕು. All the stronghold comes under 2 categories. ಎಲ್ಲಾ ಬಲವಾದ ಹಿಡಿತಗಳು ಈ 2 ಬಲವಾದ ಹಿಡಿತಗಳ ಕೆಳಗೆ ಬರ್ತವೆ. Only 2 categories, nothing else. ಇವೆರಡು ಮಾತ್ರ. Hallelujah. Hallelujah. When he was hungry, devil came to him and said, "If you are the Son of God, then turn this stone to become a bread." ಯೇಸು ಸ್ವಾಮಿಗೆ ಹಸಿವೆ ಆದಾಗ ಸೈತಾನನು ಬಂದು ಹೇಳ್ತಾನೆ, ನೀನು ದೇವರ ಮಗನಾಗಿದ್ರೆ ಈ ಕಲ್ಲು ರೊಟ್ಟಿ ಆಗುವಂತೆ ಮಾಡು. Hallelujah. He didn't say, "Turn this stone to a bread and eat." ಸೈತಾನನು ಹೇಳಿಲ್ಲ, ಈ ಕಲ್ಲು ರೊಟ್ಟಿಯಾಗಿ ಮಾಡಿ ತಿನ್ನು ಅಂತ ಹೇಳಿಲ್ಲ. If you are the Son of God. ಅಲ್ಲ, ಆತನ ಏನ್ ಹೇಳ್ತಾನೆ? ನೀನು ದೇವರ ಮಗನಾಗಿದ್ರೆ. Hallelujah. He is creating doubt. He is challenging who he is. ಅಲ್ಲಿ ಸೈತಾನನು ಯೇಸು ಯಾರಾಗಿದ್ದಾನೆ ಅಂತ
ಅದನ್ನು ಆತನು ಅದಕ್ಕೆ ಸವಾಲ್ ಹಾಕ್ತಾ ಇದ್ದಾನೆ. Hallelujah. If Satan can make you to doubt who you are, enough. ನೀವ್ ಯಾರಾಗಿದ್ದೀರಿ ಅಂತ ಅದನ್ನು ಸಂಶಯ ಪಡುವಂತೆ ಸೈತಾನನು ಮಾಡಿಸಿದ್ರೆ ಸಾಕು. You should know who you are in Christ Jesus. ನೀವು ಯೇಸು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ಅಂತ ನೀವು ತಿಳ್ಕೊಳ್ಬೇಕು. If you have any doubt, it is like one end point where the devil can come and use all his strategy. ನಾನು ಕ್ರಿಸ್ತನಲ್ಲಿ ಯಾರು ಅನ್ನುವ ಒಂದು ಸಂಶಯ ನಿಮ್ಗೆ ಇದ್ರೆ ಸೈತಾನನು ಆ ಒಂದು ಸಂಶಯದ ಮೂಲಕ ನಿಮ್ಮೊಳಗೆ ಬರುವಂತೆ ಒಂದು ಅನುಮತಿ ಕೊಟ್ಟಿದ ಹಾಗೆ. Then it says, ಮುಂದೆ ಹೇಳ್ತಿದೆ, he took him to the pinnacle of the temple. He took him so high. ಮುಂದೆ ಹೇಳ್ತಿದೆ, ಆ ದೇವಾಲಯದ ಒಂದು ಉನ್ನತವಾಗಿರುವಂತ ಸ್ಥಳ ಕರ್ಕೊಂಡು ಹೋಗ್ತಾನೆ. And he asked him, ಮತ್ತು ಆತನು ಯೇಸುವಿಗೆ ಕೇಳ್ತಾನೆ. he devil taking him up to the high mountain showed unto him all the kingdom of the world in a moment of time. And the devil said unto him, all this power will I give thee, the glory of them, for that is delivered unto me, to whomsoever I will give it. If thou therefore will worship me, all shall be thine. ಮತ್ತು 6-7 ವಾಕ್ಯ ನೋಡ್ಕೊಳ್ಳೋಣ. ಇವೆಲ್ಲವುಗಳ ಅಧಿಕಾರವನ್ನು ಇವುಗಳ ವೈಭವವನ್ನು ನಿನಗೆ ಕೊಡುವೆನು, ಇದೆಲ್ಲ ನನಗೆ ಕೊಟ್ಟದೆ, ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ, ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು ಆತನಿಗೆ ಹೇಳಿದನು. What devil wants to give? ಸೈತಾನನು ಯೇಸುವಿಗೆ ಏನ್ ಕೊಡ್ಬೇಕಂತ ಬಯಸ್ತಾ ಇದ್ದ? What devil wants to give Jesus? ಕೊಡ್ಬೇಕಂತ ಬಯಸ್ತಾ ಇದ್ದ? Power. ಅಧಿಕಾರ, ಬಲ. Hallelujah. Okay, I'll explain this power. Okay, Then Jesus rebuked him, get thee behind Satan. ಆಮೇಲೆ ಯೇಸು ಸ್ವಾಮಿ ಸೈತಾನನನ್ನು ಗದರಿಸ್ತಾನೆ. This is one more point. Okay. ಇದು ಇನ್ನೊಂದು ಒಂದು ಪಾಯಿಂಟ್ ಆಗಿದೆ. Then devil is quoting word of God to the devil. Say Jesus. ಮೂರನೇದಾಗಿ ಸೈತಾನನು ಯೇಸು ಸ್ವಾಮಿಗೆ ವಾಕ್ಯವನ್ನು ಕೋಟ್ ಮಾಡಿ ಹೇಳ್ತಾ ಇದ್ದಾನೆ. He took him up and said, now you jump. Bible is devil is saying, it is written, God has given angels to charge over you. ಮತ್ತೆ ಆತನು ಹೇಳ್ತಾ ಇದ್ದಾನೆ, ಆತನ ಉನ್ನತವಾದ ಶಿಖರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಯೇಸುವಿಗೆ ಹೇಳ್ತಾ ಇದ್ದಾನೆ, ಯೇಸುವೆ ನೀನ್ ಇಲ್ಲಿಂದ ಧುಮುಕು, ಇಲ್ಲಿಂದ ಜಿಗಿ ಅಂತ ಹೇಳ್ತಾರೆ. ಆತನ ಸೈತಾನ ಏನು ಉಪಯೋಗಿಸ್ತಾನೆ? ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಂತ. He is using Psalm 91. ಸೈತಾನನು ಕೀರ್ತನೆ 91 If you jump, nothing like God has given angels to charge over you to protect you. ನಿನ್ನನ್ನು ಕಾಯುವುದಕ್ಕಾಗಿ ಆತನು ತನ್ನ ದೂತರನ್ನು ಕೊಟ್ಟಿದ್ದಾನೆ. In their hands they will carry you. ನಿನ್ನ ಕಾಲುಗಳು ಕಲ್ಲಿಗೆ ತಗಲದಂತೆ ನಿನ್ನನ್ನು ಕೈಗಳು ಎತ್ತುಕೊಳ್ಳುವರು. And again, ಮತ್ತೆ ಇನ್ನೊಂದ್ಸಲ if you observe carefully, ನೀವು ಗಮನವಿಟ್ಟು ನೋಡಿದ್ರೆ he is using that phrase, if you are the son of God. 12ನೇ ವಾಕ್ಯದಲ್ಲಿ ಇನ್ನೊಂದ್ಸಲ ಅಲ್ಲಿ ಹೇಳ್ತಾ ಇದ್ದಾರೆ, ನೀನು ದೇವರ ಮಗನಾಗಿದ್ದೆ. Verse 9. 9ನೇ ವಾಕ್ಯದಲ್ಲಿ If you are the son of God. 9ನೇ ವಾಕ್ಯದಲ್ಲಿ ಇನ್ನೊಂದ್ಸಲ ಹೇಳ್ತಾ ಇದ್ದಾನೆ, ನೀನು ದೇವರ ಮಗನಾಗಿದ್ರೆ So- ಇಲ್ಲಿಂದ ಕೆಳಗೆ ಧುಮುಕು. Yeah, now look here. ಈ ಕಡೆ ನೋಡಿ. Out of 3 temptations, ಈ 3 ಶೋಧನೆಗಳಲ್ಲಿ twice he is challenging him. If you are the son of God. 2 ಸಲ, ಮೊದಲನೇ ಶೋಧನೆ ಮತ್ತು 3ನೇ ಶೋಧನೆಯಲ್ಲಿ 2 ಸಲ ಸೈತಾನನು ಯೇಸುವಿಗೆ ಸವಾಲ್ ಹಾಕ್ತಾ ಇದ್ದಾನೆ, ನೀನು ದೇವರ ಮಗನಾಗಿದ್ರೆ. If devil can make you to doubt who you are in Christ Jesus, that is the entry. He can bring poverty, he can bring sickness, he can bring defeat, everything we can bring. ನೀವು ಯೇಸು ಕ್ರಿಸ್ತನಲ್ಲಿ ಯಾರಾಗಿದ್ದೀರಾ ಅಂತ ಒಂದ್ಸಲ ಸಂಶಯ ಪಡುವಂತೆ ಸೈತಾನನ ಮಾಡಿಸಿದ್ರೆ ಆತನು ಅದರ ಮೂಲಕ ಬಡತನ ತರಬಹುದು, ಸೋಲು ತರಬಹುದು, ಎಲ್ಲ ತರಬಹುದು. And the second one is, ಮತ್ತು ಎರಡನೇ ಅಂಶ, he can make you to be crazy for power. ಮತ್ತು ಎರಡನೇದಾಗಿ ಒಂದು ಅಧಿಕಾರಕ್ಕಾಗಿ, ಒಂದು ಬಲಕ್ಕಾಗಿ I'll explain still clearly. ಆಸೆ ಪಡುವಂತೆ, ಹುಚ್ಚರಾಗುವಂತೆ ಮಾಡ್ತಾನೆ. Now listen to me. When God created a man, he created him like a king. ನೋಡ್ರಿ, ಮೊದಲನೇದಾಗಿ ಆದಿಯಲ್ಲಿ ದೇವರು ಮನುಷ್ಯನ ಸೃಷ್ಟಿ ಮಾಡಿದಾಗ ಆತನನ್ನು ರಾಜನಾಗಿ ಸೃಷ್ಟಿ ಮಾಡಿದ. He should have dominion over the earth. He should dominion over the circumstances. ಮನುಷ್ಯನು ಎಲ್ಲಾ ಸ್ಥಿತಿಗಳ ಮೇಲೆ, ಭೂಮಿಯ ಮೇಲೆ ಅಧಿಕಾರವನ್ನು ಹೊಂದ್ಕೊಳ್ಬೇಕು, ಅಧಿಕಾರ ವಹಿಸಬೇಕು ಅಂತ ಗೊತ್ತಿದ್ದ. So God has given us power now. ನೋಡ್ರಿ, ನಮಗೂ ಕೂಡ ದೇವರು ಆ ಬಲವನ್ನು He ಕೊಟ್ಟಿದ್ದಾನೆ, has given us authority ಅಧಿಕಾರ ಕೊಟ್ಟಿದ್ದಾನೆ. to exercise over the devil
to exercise in the circumstances. ಸೈತಾನನ ಮೇಲೆ ಅಧಿಕಾರವನ್ನು ಉಪಯೋಗಿಸುವುದಕ್ಕಾಗಿ ಮತ್ತು ನಮ್ಮ ಸ್ಥಿತಿಗಳ ಮೇಲೆ ಅಧಿಕಾರ And it is ಉಪಯೋಗಿಸುವುದು our character. We are like a God. ಅದು ನಮ್ಮ ಸ್ವಭಾವವಾಗಿದೆ. ನಾವು ನಮ್ಮ ದೇವರ ಹಾಗೆ ಇದ್ದೇವೆ. If you don't understand it, ನಾವು ಈ ಮಾತನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ we will try to use our authority on people. ನಮಗೆ ಕೊಟ್ಟಿರುವಂತ ಈ ಅಧಿಕಾರವನ್ನು ಜನರ ಮೇಲೆ ಚಲಾಯಿಸುವಂತೆ ನಾವು ಮಾಡ್ತೇವೆ. That's why you see some people like that, I want to become president, I want to become treasurer, I want to become secretary. They want to become a religious head because they are crazy for the power. Just like politicians, that desire is there. ಅಲ್ಲಿ ಅದಕ್ಕಾಗಿ ನೋಡ್ತೇವೆ ಕೆಲವು ಜನರು ನಾನು ಈ ಸ್ಥಳದಲ್ಲಿ ಅಧ್ಯಕ್ಷನಾಗಬೇಕು, ಖಜಾಂಚಿ ಆಗ್ಬೇಕು, ನನ್ಗೆ ಈ ಒಂದು ಸ್ಥಾನ ಬೇಕು, ಈ ರೀತಿ ಆಗ್ಬೇಕು, ಆ ರೀತಿ ಆಗ್ಬೇಕು ಅಂತ ಅವರು ಅದ್ ಬಯಸ್ತಾರೆ, ಹೆಸರನ್ನು ಬಯಸ್ತಾರೆ. If nothing is there, at least they will tell you, listen what I say. ಅಷ್ಟು ಇರ್ಲಿಲ್ಲ ಅಂದ್ರೆ ಏನ್ ಹೇಳ್ತಾರೆ, ನಾನ್ ಹೇಳಿದ ಮಾತು ನೀವ್ ಕೇಳ್ಬೇಕಷ್ಟೇ. Because they want to exercise on somebody. ಯಾಕೆಂದ್ರೆ ಇನ್ನೊಬ್ಬರ ಮೇಲೆ ಅಧಿಕಾರ ಚಲಾಯಿಸಬೇಕು ಅಂತ ಬಯಸ್ತಾರೆ. This brings pride. ಇದನ್ನು ಮಾಡುವುದರ ಮೂಲಕ ಅಲ್ಲಿ ಗರ್ವ ಬರ್ತದೆ. I will take it later, okay? ನಾನು ಇನ್ನೊಂದ್ಸಲ ಈ ಮಾತನ್ನು ಅರ್ಥ ಮಾಡಿಸ್ತೇನೆ. But who we are in Christ is very important. ಆದ್ರೆ ಇವತ್ತು ಯೇಸುವಿನಲ್ಲಿ ನಾವು ಯಾರಾಗಿದ್ದೇವೆ ಎನ್ನುವುದು ಬಹಳ ಮುಖ್ಯ. Because our mind has so many things. ನಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ಮಾತುಗಳು ನಡೀತಾ ಇರ್ತವೆ. I told you, so much inferiority complex, fear, worry, all those things are there. ಎಷ್ಟೊಂದು ಭಯ, ಚಿಂತೆ ಮತ್ತು ಕೀಳು ಮನೋಭಾವನೆ, ಎಷ್ಟೊಂದು ವಿಷಯಗಳು, ಯೋಚನೆಗಳು ನಡೀತಾ If ಇರ್ತವೆ. you are in the army, ಊಹಿಸ್ಕೊಳ್ಳಿ, ನೀವು ಸೈನ್ಯದಲ್ಲಿದ್ರೆ if you know in the enemy's camp this is a supply point, ನಿಮಗೆ ಗೊತ್ತಾಗ್ತದೆ ಆ ವೈರಿಯ ಒಂದು ಪಾಳ್ಯದಲ್ಲಿ ಈ ಒಂದು ಸ್ಥಳ ಅವರ ಬಲಹೀನವಾಗಿರುವಂತಹ ಸ್ಥಳ ಆಗಿದೆ, ಒದಗಿಸುವಿಕೆ ಬರುವಂತ ಸ್ಥಳವಾಗಿದೆ. you will use all your force and demolish the place. ನಿಮ್ಮಲ್ಲಿರುವಂತ ಎಲ್ಲಾ ಶಕ್ತಿ ಉಪಯೋಗಿಸಿಕೊಂಡು ಆ ಸ್ಥಳವನ್ನು ನೀವು ನಾಶ ಮಾಡ್ತೀರಾ. So now I will give you some scriptures. It is like a sword. You use it to demolish all the doubts you have about who you are in Christ. ಇವತ್ತು ನಾನು ನಿಮ್ಗೆ ಕೆಲವು ವಾಕ್ಯಗಳನ್ನು ಕೊಡ್ತೇನೆ. ಈ ವಾಕ್ಯಗಳನ್ನು ಉಪಯೋಗಿಸಿಕೊಂಡ್ರೆ ನಿಮ್ಮ ಮನಸ್ಸಿನಲ್ಲಿ ಕ್ರಿಸ್ತನಲ್ಲಿ ಯಾರಾಗಿದ್ದೀರಾ ಎನ್ನುವ ಯಾವುದೇ ಸಂಶಯಗಳಿದ್ರೆ ಅದನ್ನೆಲ್ಲ ನಾಶ ಮಾಡಬಹುದು. A bad habit is not a problem. ನಾನು ಹೇಳ್ತೇನೆ, ಈ ಕೆಟ್ಟ ಚಟಗಳು, ಅಭ್ಯಾಸಗಳು ಸಮಸ್ಯೆ. If you get this right, then you will see deliverance. You will see people living a holy life. ಯೇಸುವಿನಲ್ಲಿ ಯಾರಾಗಿದ್ದೀರಾ ಅಂತ ಗೊತ್ತು ಮಾಡ್ಕೊಂಡ್ರೆ ಸಾಕು, ನೀವು ನೋಡ್ತೀರಾ ಜನರು ಬಿಡುಗಡೆ ಆಗ್ತಾರೆ, ಜನರು ಪರಿಶುದ್ಧರಾಗ್ತಾರೆ. Now if I ask you, who are you, what you will tell? ಇವಾಗ ನಾನು ನಿಮಗೆ ಕೇಳ್ತೇನೆ, ನೀವ್ ಯಾರು ಅಂದ್ರೆ ಏನ್ ಹೇಳ್ತೀರಾ? Maximum you will tell your name, your father's name, your mother's name, what you study. ನೀವ್ ಯಾರಂತ ಯಾರಾದ್ರೂ ಕೇಳಿದ್ರೆ ಏನ್ ಹೇಳ್ತೀರಾ? ಹೆಸರು ಹೇಳ್ತೀರಾ, ಮತ್ತೆ ಅಪ್ಪ ಅಮ್ಮನ ಹೆಸರು ಹೇಳ್ತೀರಾ, ಏನ್ ಓದ್ತಾ ಇದ್ದೀರಾ ಅಂತ ಹೇಳ್ತೀರಾ, ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀರಾ. Because I am saying, you will tell something from Bible. Because I am asking. ನಾನ್ ಕೇಳ್ತಾ ಇದ್ದೀನಂತ ನೀವ್ ಯಾರು ಅಂತ ನಾನ್ ಕೇಳಿದ್ರೆ ಏನ್ ಹೇಳ್ತೀರಾ? ಬೈಬಲ್ ಇಂದ ಏನೋ ಒಂದು ಹೇಳ್ತೀರಾ. So many things we have knowledge. ಯಾಕಂದ್ರೆ ನಮ್ಗೆ ಜ್ಞಾನ ಇದೆಯಲ್ಲ, ಎಲ್ಲ ಗೊತ್ತು. No. You should tell every day whatever you are telling, who you are in the Bible. You should tell to yourself every day. ಬೈಬಲಿನ ಮೂಲಕ, ಬೈಬಲಿನ ಪ್ರಕಾರ ನೀವ್ ಯಾರಾಗಿದ್ದೀರಾ ಎನ್ನುವಂಥದ್ದು ಒಂದೇ ಸಲ ಅಲ್ಲ, ದಿನಾಲೂ ಹೇಳ್ಬೇಕು, ನಿಮಗೆ ನೀವೇ ಹೇಳ್ಬೇಕು. Turn your Bible to Acts 1st chapter verse 8. ನಿಮ್ಮ ಬೈಬಲ್ಗಳನ್ನು ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯಕ್ಕೆ ತಿರುಗಿಸಿ. Acts 1st chapter verse 8. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯ. Here Jesus says, you shall receive power. After that the Holy Ghost is come upon you. You shall be witnesses unto me, both in Jerusalem and in all Judea and in Samaria and unto the uttermost part of the earth. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ, ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. Hallelujah. Hallelujah. Means it starts from where you are, your area, your street, your city, your thing, all over the world you should be a witnesses. ಅಲ್ಲಿ ಯಾವ ರೀತಿಯಾಗಿ ಶುರು ಆಗ್ತಾ ಇದೆ? ನಿಮ್ಮ ಸ್ಥಳ, ನೀವಿರುವಂತ ಏರಿಯಾ, ನಿಮ್ಮ ಪಟ್ಟಣ, ನಿಮ್ಮ ರಾಜ್ಯ, ದೇಶ ಮತ್ತು ಎಲ್ಲ ಪೂರ್ತಿ ಲೋಕಕ್ಕೆ ನೀವು ಸಾಕ್ಷಿಗಳಾಗಿರ್ಬೇಕು. So what it says, now you tell me who you are from this. ಈ ವಾಕ್ಯದಿಂದ ನೀವ್ ಯಾರು ಅಂತ ವಾಕ್ಯ ಹೇಳ್ತಿದೆ. ಈ ವಾಕ್ಯದಿಂದ ನಿಮ್ ಬಗ್ಗೆ ಏನ್ ಹೇಳ್ತಿದೆ? ನೀವ್ ಯಾರು? What is your identity here? ಈ ವಾಕ್ಯದ ಪ್ರಕಾರ ನಿಮ್ ಗುರುತೇನು? Yeah, you are right. ಹೇಳಿ. I am a witness of Christ. ನಾನು ಕ್ರಿಸ್ತನ ಸಾಕ್ಷಿಯಾಗಿದೆ. Say, I am a witness of Christ. ನಾನು ಕ್ರಿಸ್ತನ
ಕ್ರಿಸ್ತನ ಸಾಕ್ಷಿಯಾಗಿದ್ದೇನೆ. One more time, loudly. ಇನ್ನೊಂದ್ಸಲ ಹೇಳೋಣ, ನಾನು ಕ್ರಿಸ್ತನ ಸಾಕ್ಷಿಯಾಗಿದ್ದೇನೆ. Loudly, yeah. ಗಟ್ಟಿಯಾಗಿ ಹೇಳೋಣ, ನಾನು ಕ್ರಿಸ್ತನ ಸಾಕ್ಷಿಯಾಗಿದ್ದೇನೆ. This is deeply rooted in you. ನಾನು ನಿಮ್ಗೆ ಹೇಳ್ತೇನೆ, ಈ ಮಾತು ನಿಮ್ಮೊಳಗೆ ಆಳವಾಗಿ ಬೇರೂರಿದ್ರೆ Then everything outside will change. ಆವಾಗ ಹೊರಗಿನ ಎಲ್ಲಾ ಸಂಗತಿಗಳು ಬದಲಾಗ್ತವೆ. You can't do everything what you have done before because now you are a witness of Christ. ನೀವು ಮುಂಚೆ ಮಾಡಿದ ವಿಷಯಗಳನ್ನು ಮಾಡಕ್ಕಾಗಲ್ಲ, ಯಾಕಂದ್ರೆ ಇವಾಗ ನೀವು ಯೇಸುವಿನ ಸಾಕ್ಷಿಗಳು. So instead of concentrating on this, we try to work on the habits. ನಾವು ಇದರ ಮೇಲೆ ಗಮನ ಹಾಕುವುದನ್ನು ಬಿಟ್ಟು ನಮ್ಮಲ್ಲಿರುವಂತ ಕೆಟ್ಟ ಅಭ್ಯಾಸಗಳ ಮೇಲೆ ಗಮನ ಹಾಕ್ತೇವೆ. We thought if we work on our habits, it will settle. ನಾವು ಅನ್ಕೊಳ್ತೇವೆ ಅಭ್ಯಾಸಗಳನ್ನು ಸರಿಪಡಿಸಿದ್ರೆ ಎಲ್ಲ ಸರಿ ಆಗ್ತದೆ. You know what it is? ಅದೇನ್ ಗೊತ್ತಾ? It is like instead of attacking the main point, we are trying to attack one individual soldier. ಅದು ಯಾವ ರೀತಿಯಾದಂದ್ರೆ ಆ ಸೈನ್ಯದ ಒಂದು ಬಲಹೀನವಾಗಿರುವಂತ ಆ ಪಾಯಿಂಟ್ ಗೆ ಆಕ್ರಮಿಸಿದ್ರ ಬದಲು ಒಬ್ಬ ಸೈನಿಕನಿಗೆ ಪೂರ್ತಿಯಾಗಿ ಆಕ್ರಮಿಸುವಂತ. Imagine whole Indian army is running behind one soldier, one Pakistani soldier. What will happen? ಊಹಿಸಿಕೊಳ್ಳಿ, ಇಡೀ ಭಾರತೀಯ ಸೈನ್ಯವು ಒಬ್ಬ ಪಾಕಿಸ್ತಾನಿ ಸೈನಿಕನ ಹಿಂದೆನೆ ಓಡಿದ್ರೆ They left everybody, missile, only one man they are concentrating. ಎಲ್ಲ ಮಿಸೈಲ್ ಗಳನ್ನು ಬಿಟ್ರು, ವೈರ್ಯ ಎಲ್ಲ ಸೈನ್ಯವನ್ನು ಬಿಟ್ರು, ಒಬ್ಬ ಸೈನಿಕನ ಮೇಲೆ ಗಮನ We ಹಾಕಿದ್ರೆ think that one weakness what you have is so big, we have to concentrate. ನಮ್ಗೆ ಅನಿಸ್ತದೆ ನನ್ನಲ್ಲಿರುವಂತ ಆ ಒಂದು ಬಲಹೀನತೆ ಇಷ್ಟು ದೊಡ್ಡದಾಗಿದೆ, ನಾನು ಎಲ್ಲಾ ಗಮನ ಅದ್ರ ಮೇಲೆನೆ ಹಾಕ್ತೀನಿ. No, the main stronghold is you have a doubt who you are in Christ Jesus. ಆದ್ರೆ ಒಂದು ಮುಖ್ಯವಾಗಿರುವಂತ ಬಲವಾದ ಹಿಡಿತ ಏನಂದ್ರೆ ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ಅಂತ ನಿಮ್ಗೆ ಸಂಶಯ ಇದೆ. One more time, happily, joyfully lift up your hands and say, I am a witness of Lord Jesus Christ. ನಾನು ಕರ್ತನಾದ ಯೇಸುವಿನ ಸಾಕ್ಷಿಯಾಗಿದ್ದೇನೆ. Okay, now 1 Corinthians 3rd chapter, ಇವಾಗ ಮೊದಲನೇ ಕೊರಿಂಥ 3ನೇ ಅಧ್ಯಾಯ ತಿರುಗಿಸೋಣ. verse 16. 16ನೇ ವಾಕ್ಯ. Know ye not that you are the temple of God and the Spirit of God dwells in you? ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? Hallelujah. Now who are you? ಇವಾಗ ನೀವು ಯಾರು? ಈ ವಾಕ್ಯದ ಪ್ರಕಾರ Still people think, church is God's temple. So they leave the chapel there and come. ಇನ್ನು ಜನರಿಗೆ ಅನಿಸ್ತದೆ ಸಭೆಯ ಕಟ್ಟಡವೇ ದೇವಾಲಯವಾಗಿದೆ ಅಂತ ಹೊರಗಡೆ ಚಪ್ಪಲಿ ಬಿಟ್ಟು ಬರ್ತಾರೆ. And they tell, look at the pastor, see he is wearing shoe. Everybody is wearing shoe here. ದೇವರ ಆಲಯ ಪವಿತ್ರ ಸ್ಥಳ ಇದೆ. ಇಲ್ಲ, you are God's temple. ಅವ್ರು ಆಮೇಲೆ ಹೇಳ್ತಾರೆ, ಪಾಸ್ಟ್ರಿಗೆ ನೋಡು ಅವರೆಲ್ಲ ಬೂಟ್ ಹಾಕೊಂಡು ಬಂದು ನಿಂತ್ಕೊಂಡಿದ್ದಾರೆ, ಎಲ್ಲರೂ ಚಪ್ಪಲಿ ಹಾಕೊಳ್ತಾರೆ, ಇದು ಪವಿತ್ರ ಸ್ಥಳ ಹಾಗೆ ಹೀಗೆ ಅಂತ. ಇಲ್ಲ, ನೀವು ದೇವಾಲಯವಾಗಿದೆ. I am God's temple. The Spirit of God dwells in me. I am God's temple. The Spirit of God dwells in me. ನಾನು ದೇವರ ಆಲಯವಾಗಿದ್ದೇನೆ, ದೇವರ ಆತ್ಮನು ನನ್ನಲ್ಲಿ ವಾಸ ಮಾಡುತ್ತಾನೆ. I tell you this, you tell every day, then you see how you will take care of your own body. ನೀವು ಈ ಮಾತು ಪ್ರತಿದಿನ ಹೇಳಿದ್ರೆ ನಿಮ್ ಸ್ವಂತ ದೇಹವನ್ನು ನೀವೇ ಹೇಗೆ ನೋಡ್ಕೊಳ್ತೀರಾ? Because your body is not an ordinary body. ಯಾಕಂದ್ರೆ ನಿಮ್ ದೇಹ ಸಾಧಾರಣವಾಗಿರುವಂತಲ್ಲ. Your body is a temple of God. ನಿಮ್ಮ ದೇಹ ದೇವರ ಆಲಯವಾಗಿದೆ. The Spirit of God dwells in you. ದೇವರ ಆತ್ಮನು ನಿಮ್ಮೊಳಗೆ ವಾಸ ಮಾಡ್ತಾನೆ. Hallelujah. So you are not ordinary person also. ನೀವು ಸಾಧಾರಣವಾಗಿರುವ ವ್ಯಕ್ತಿ ಅಲ್ಲ. Wherever you go, God is in you. ನೀವು ಎಲ್ಲೆಲ್ಲಿ ಹೋಗ್ತೀರೋ ದೇವರು ನಿಮ್ಮ ಒಳಗಡೆ ಇದ್ದ ನಿಮ್ಮಲ್ಲಿ It will surely change our behavior. ನಾನು ನಿಮ್ಗೆ ಹೇಳ್ತೇನೆ, ಈ ಮಾತು ನಾವು ಅರಿಕೆ ಮಾಡಿದ್ರೆ ಅವಾಗ ಖಂಡಿತವಾಗಿ ನಮ್ಮ ವರ್ತನೆಯನ್ನು ಬದಲಾಯಿಸುತ್ತೆ. You will not feel you are less than somebody. ನಿಮ್ಗೆ ಎಂದಿಗೂ ಅನ್ಸಲ್ಲ ನಾನು ಇನ್ನೊಬ್ಬರಿಗಿಂತ ನಾನು ಕಮ್ಮಿ ಅಂತ. Why? ಯಾಕೆ? You are God's temple. ಯಾಕಂದ್ರೆ ನೀವು ದೇವರ ಆಲಯವಾಗಿದ್ದೀರಿ. The Spirit of God dwells in you. ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನೆ. One more time, tell after me. I am a witness of Lord Jesus Christ. I am God's temple. The Spirit of God dwells in me. ಕನ್ನಡದಲ್ಲಿ ಹೇಳೋಣ, ನಾನು ಕರ್ತನಾದ ಯೇಸು ಕ್ರಿಸ್ತನ ಸಾಕ್ಷಿಯಾಗಿದ್ದೇನೆ. ನನ್ನ ದೇಹವು ದೇವರ ಆಲಯವಾಗಿದೆ. ದೇವರ ಆತ್ಮನು ನನ್ನಲ್ಲಿ ವಾಸ ಮಾಡುತ್ತಾನೆ. I am giving you, I am not saying you should do only this.
You can make the list big. ನಾನಿವತ್ತು ಕೆಲವೇ ವಾಕ್ಯಗಳನ್ನು ಹೇಳ್ತೇನೆ, ಆದ್ರೆ ಇದೇ ಆಯ್ಕೆ ಮಾಡ್ಬೇಕು ಅಂತ ಅಲ್ಲ. ನೀವು ಅನೇಕ ವಾಕ್ಯಗಳನ್ನು ತಗೊಂಡು ಆ ಪಟ್ಟಿಯನ್ನು ಉದ್ದಾಗಿ ಮಾಡ್ಕೊಳ್ಬಹುದು. 2 Corinthians 5:17 and 18. 2 ಕೊರಿಂಥ 5ನೇ ಅಧ್ಯಾಯ 17-18. Therefore, if any man be in Christ, is a new creation. All things have passed away. Behold, all things have become new. All things are of God, who has reconciled us to himself by Jesus Christ and given to us the ministry of reconciliation. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನದ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. The first part we know it. ನಮ್ಗೆ ಈ ವಾಕ್ಯದಲ್ಲಿ ಮೊದಲನೇ ಭಾಗ ಗೊತ್ತು. Yes or no? ಹೌದಾ ಇಲ್ಲ? Say no problem. Happily joyfully. I am a new creation. All things have passed away. All things have become new. All things are of God. ನಾನು ನೂತನ ಸೃಷ್ಟಿಯಾಗಿದ್ದೇನೆ. ಎಲ್ಲ ಹಳೆ ವಿಷಯಗಳು ಹೋಗಿವೆ, ಎಲ್ಲವೂ ಹೊಸದಾಗಿದೆ, ಎಲ್ಲವೂ ದೇವರಿಂದಲೇ ಆಗಿದೆ. Old nature all went now. Sin nature is gone. ನಿಮ್ ಹಳೆ ಸ್ವಭಾವ, ಪಾಪ ಸ್ವಭಾವ ಎಲ್ಲ ಹೋಯ್ತು. God's nature has come inside. ಬೇರೆ ಸ್ವಭಾವ ಬಂತು. This is fine. ಇದು ಸರಿ, And ಪರವಾಗಿಲ್ಲ. next verse says, ಮುಂದೆ ವಾಕ್ಯ ಹೇಳ್ತಿದೆ, God has given us the ministry of reconciliation. ಸಮಾಧಾನ ವಿಷಯವಾದ ಸೇವೆಯನ್ನು ದೇವರು ನಮಗೆ ಅನುಗ್ರಹಿಸಿದ್ದಾನೆ. Meaning is, ಇದರ ಅರ್ಥ ಏನಂದ್ರೆ, you are a minister of God. ನೀವು ದೇವರ ಸೇವಕನಾಗಿ, You have the ministry of reconciliation. ನಿಮ್ಮಲ್ಲಿ ಸಮಾಧಾನ ಪಡಿಸುವಂತ ಆ ಸೇವೆ ಇದೆ. Hallelujah. Hello. Do you really know who you are in Christ Jesus? ನೀವು ನಿಜವಾಗ್ಲೂ ಯೇಸು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ಅಂತ ಗೊತ್ತಾ ನಿಮ್ಗೆ? Say, I am a minister of God. I have the ministry of reconciliation. ನಾನು ದೇವರ ಸೇವಕನಾಗಿದ್ದೇನೆ. ಸಮಾಧಾನ ವಿಷಯವಾದ ಸೇವೆಯು ನನಗೆ ಇದೆ. ನಾನು ದೇವರ ಸೇವಕನಾಗಿದ್ದೇನೆ. ಸಮಾಧಾನ ವಿಷಯವಾದ ಸೇವೆಯು ನನಗಿದೆ. I'm asking, do you really know who you are? ನೀವು ನಿಜವಾಗ್ಲೂ ಯಾರಾಗಿದ್ದೀರ ಅಂತ ನಿಮ್ಗೆ ಗೊತ್ತಾ? So if you are a teacher, tomorrow morning what you will do? ನೀವು ಟೀಚರ್ ಆಗಿದ್ರೆ ನಾಳೆ ಬೆಳಗ್ಗೆ ಏನ್ ಮಾಡ್ತೀರಾ? You will go to school. ಸ್ಕೂಲಿಗೆ ಹೋಗ್ತೀರಾ? Yes or no? Why? ಯಾಕೆ? Because you have to teach. ಯಾಕಂದ್ರೆ ಟೀಚರ್ ಆಗಿದ್ದೀರಾ, ಕಲಿಸ್ಬೇಕು. If you are a nurse, what you will do? ನರ್ಸ್ ಆಗಿದ್ರೆ Tomorrow morning where you will go? ನಾಳೆ ಬೆಳಗ್ಗೆ ಎಲ್ಲಿ You ಹೋಗ್ತೀರಾ? will go to school or hospital? ಸ್ಕೂಲಿಗೆ ಹೋಗ್ತೀರಾ, ಹಾಸ್ಪಿಟಲ್ ಹೋಗ್ತೀರಾ? Hospital. Good. So now it says you are a minister. You means you are God's servant. ಇಲ್ಲಿ ಹೇಳ್ತಾರೆ ನೀವು ದೇವರ ಸೇವಕರು. And what is the ministry God has given? ಮತ್ತು ನಿಮ್ಗೆ ಯಾವ ಸೇವೆ ಕೊಟ್ಟಿದ್ದಾನೆ? Those who are gone away from God, you should bring them to God. ಯಾವ ಜನರು ದೇವರಿಂದ ದೂರ ಹೋಗಿದ್ದಾರೋ ಅವರನ್ನು ದೇವರ ಹತ್ರ ತರಬೇಕು. So you are not ordinary person. ನೀವು ಸಾಧಾರಣ ವ್ಯಕ್ತಿಗಳಲ್ಲ. You have a responsibility. ನಿಮ್ಮಲ್ಲಿ ಒಂದು ಜವಾಬ್ದಾರಿ ಇದೆ. Amen. See, you should not think, believer means if you take Bible and go to church enough. ಅನ್ಕೊಳ್ಬಾರ್ದು ಏನಂದ್ರೆ ನಾನು ವಿಶ್ವಾಸಿ, ನಾನು ಬೈಬಲ್ ತಗೊಂಡು ಸಭೆಗೆ ಹೋದ್ರೆ ಅಷ್ಟೇ ಸಾಕು ಅಂತ. Youth praise and worship ಮಸ್ತ್ ಎಂಜಾಯ್ ಮಾಡಿದೀನಿ ನೋಡು. ಯಾಕೆ? It's not enough. ಇವತ್ತು ಸ್ತುತಿ ಆರಾಧನೆ ಬಹಳ ಆನಂದ ಪಟ್ಟೆ ಅಂತ ಹೇಳಿದ್ರೆ ಅಷ್ಟೇ ಸಾಕಾಗಲ್ಲ. You are a ministry. You are a minister of God. ನೀವು ದೇವರ ಸೇವಕರಾಗಿದ್ದರೆ ನಿಮಗೂ ಕೂಡ ಒಂದು ಸೇವೆ ಕೊಡಲ್ಪಟ್ಟಿದೆ. Who you are in Christ Jesus. ನೀವು ಕ್ರಿಸ್ತನಲ್ಲಿ ಇದೇ ಆಗಿದ್ದೀರಾ. But what they will always tell us. ಆದ್ರೆ ಸೈತಾನ ಏನ್ ಹೇಳ್ತಾನೆ? ನೀ ಮಾಡಬೇಡ. ನೀ ಮಾಡಿದ್ರೆ ಯಾರು ಕೇಳಿ? Nobody will listen to you. You are not perfect. ನೀನ್ ಮಾಡ್ಬೇಡ, ನೀನ್ ಸೇವೆ ಮಾಡ್ಬೇಡ, ನೀನ್ ಹೇಳಿದ್ರೆ ಯಾರು ಕೇಳಲ್ಲ. You call somebody, they will come and do it. ನೀನ್ ಇನ್ನೊಬ್ರಿಗೆ ಕರಿ, ಅವ್ರು ಬಂದು ಮಾಡ್ಲಿ. Are you a new creation? ನೀನು ನೂತನ ಸೃಷ್ಟಿಗಾರ? Yes or no? Yes. Do you believe all things have passed away? ನೀವು ನಂಬ್ತೀರಾ ಎಲ್ಲ ಹಳೆ ವಿಷಯಗಳು ಹೋಗಿದೆ ಅಂತ? Do you think all things have become new? ಎಲ್ಲವೂ ಹೊಸದಾಯ್ತು ಅಂತ ನಂಬ್ತೀರಾ? Then you have this ministry. You are a minister. You are a God's word. ಹಾಗಾದ್ರೆ ನಿಮ್ಗೆ ಈ ಸೇವೆ ಇದೆ, ದೇವರ ವಾಕ್ಯವನ್ನು ಹೇಳುವಂತ ಸೇವಕರಾಗಿದ್ದೀರಾ. Hallelujah. I always tell this. Now listen. ನಾನು ಯಾವಾಗಲೂ ಇದನ್ನ ಹೇಳ್ತೇನೆ.
Suppose one boy, for example, he doesn't have a job. ಉದಾಹರಣೆಗೆ ಒಬ್ಬ ಹುಡುಗನಿಗೆ ನೌಕರಿ ಇಲ್ಲ ಅಂದ್ರೆ What time he will get up? ಬೆಳಗ್ಗೆ ಯಾವಾಗ ಬರ್ತಾನೆ? No job, no education. He is free. Tell me what time he will get up? ಓದಿಲ್ಲ, ಕೆಲಸ ಇಲ್ಲ, ಆತನ ಬಿಡುವಾಗಿದ್ದಾನೆ, ಏನು ಮಾಡಕ್ಕಿಲ್ಲ ಅಂದ್ರೆ ಯಾವಾಗ ಬರ್ತಾನೆ? Very difficult to answer. No? Some are thinking 8, some are thinking 10. Whenever he wants, he will get up. ಬಹಳ ಕಷ್ಟ ಉತ್ತರ ಕೊಡೋದಕ್ಕೆ. ಕೆಲವು ಜನರು 8 ಅನ್ಕೊಳ್ತಾರೆ, 10 ಅನ್ಕೊಳ್ತಾರೆ. ಯಾವಾಗ ಬೇಕು ಮನಸ್ಸು ಬಂದಾಗ ಎದ್ದಾಡ್ತಾರೆ. There's no work. No father, mother are taking care. Everything is fine. He will sleep. He will get up. Whenever he wants, he will get up. Whatever he wants, he will do. ಏನ್ ಕೆಲಸ ಇಲ್ಲ, ಅಪ್ಪ ಅಮ್ಮ ನೋಡ್ಕೊಳ್ತಾ ಇದಾರೆ ಅಂದ್ರೆ ಯಾವಾಗ ಬೇಕು ಅವಾಗ ಎದ್ದಾಡ್ತಾನೆ, ಏನ್ ಮಾಡ್ಬೇಕು ಅದನ್ನ ಮಾಡ್ತಾನೆ. Suppose he gets a job. ಉದಾಹರಣೆಗೆ ಅವನಿಗೆ ಒಂದು ಕೆಲಸ ಸಿಕ್ಕರೆ 9 o'clock he has to go. 9 ಗಂಟೆಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ Now tell me what time he will get up. ನೀವ್ ಹೇಳ್ರಿ ಇವಾಗ ಯಾವಾಗ ಎದ್ದಾಡ್ತಾನೆ? Can he sleep till 10 o'clock? 10 ಗಂಟೆವರೆಗೆ ಮಲ್ಕೋದಾ? Maximum 8:50 he could sleep. ಕನಿಷ್ಠ 8:50 ಮಲ್ಕೋಬಹುದು. He has to rush now. 9 o'clock is work. ಆದ್ರೆ ಬೇಗ ಎದ್ದೇಳಬೇಕು, ಬೇಗ ಮುಗಿಸಿ 9 ಗಂಟೆ ಕೆಲಸಕ್ಕೆ ಹೋಗ್ಬೇಕು. Why? Because he has a responsibility. ಯಾಕೆಂದ್ರೆ ಈಗ ಅವನಿಗೆ ಒಂದು ಜವಾಬ್ದಾರಿ ಇದೆ. So you have a responsibility. ನಿಮಗೂ ಒಂದು ಜವಾಬ್ದಾರಿ ಇದೆ. You are not an irresponsible Christian. ನೀವು ಜವಾಬ್ದಾರಿ ಇಲ್ಲದಂತಹ ವಿಶ್ವಾಸಿಗಳಲ್ಲ. Hallelujah. Say one more time, I am God's minister. I have a ministry of reconciliation. ನಾನು ದೇವರ ಸೇವಕನಾಗಿದ್ದೇನೆ. ಸಮಾಧಾನ ವಿಷಯವಾದ ಸೇವೆ ನನಗಿದೆ. Suppose one company appoints you as an accountant. ಉದಾಹರಣೆಗೆ ಒಂದು ಕಂಪನಿಯವರು ನಿಮ್ಗೆ ಅಕೌಂಟೆಂಟ್ ಅನ್ನ ಕೆಲಸ And ಕೊಡ್ತಾರೆ. they say you have to learn Tally software. ಅವರು ನಿಮ್ಗೆ ಹೇಳ್ತಾರೆ ಈ ಲೆಕ್ಕ ಮಾಡುವಂತ ಸಾಫ್ಟ್ವೇರ್ ಕಲಿಬೇಕು. If you don't know what you will do, ನಿಮ್ಗೆ ಆ ಸಾಫ್ಟ್ವೇರ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀರಾ? somehow you will learn. No? ಹೇಗೋ ಯಾವ ರೀತಿ ಅವ್ರು ಕಲಿತೀರಾ? That is my job. ಯಾಕಂದ್ರೆ ಇದು ನನ್ನ The ಕೆಲಸ. same way, bringing people to Christ is your job. ಅದೇ ರೀತಿಯಲ್ಲಿಯೇ ಜನರನ್ನು ಯೇಸುವಿನ ಕಡೆ ತರುವಂತದ್ದು ನಿಮ್ಮ ಕೆಲಸವಾಗಿದೆ. If you don't know, no problem. Somehow you will learn it because that is your job. ನಿಮ್ಗ ಕೆಲಸ ಮಾಡುದು ಹೇಗೆ ಅಂತ ಗೊತ್ತಿಲ್ಲ ಅಂದ್ರೆ ಹೇಗೋ ಮಾಡಿ ಕಲಿತೀರಾ, ಯಾಕಂದ್ರೆ ಮಾಡ್ಬೇಕು ನಿಮ್ ಕೆಲಸ. Okay, verse 20. 20ನೇ ವಾಕ್ಯ ನೋಡ್ಕೊಳ್ಳೋಣ. 2 Corinthians 5:20. 2 ಕೊರಿಂಥ 5:20. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ, ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯಿತು. ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. It says you are ambassador for Christ. ನೀವು ಕ್ರಿಸ್ತನ ರಾಯಭಾರಿಗಳಾಗಿದ್ದೀರಿ. Say I am ambassador for Christ. ನಾನು ಕ್ರಿಸ್ತನ ರಾಯಭಾರಿ ಆಗಿದ್ದೇನೆ. ನಾನು ಕ್ರಿಸ್ತನ ರಾಯಭಾರಿ ಆಗಿದ್ದೇನೆ. Means you are representing one kingdom. ಅದರ್ಥ ರಾಯಭಾರಿ ಅಂದ್ರೆ ಏನಂದ್ರೆ ನೀವು ಒಂದು ರಾಜ್ಯಕ್ಕೆ ಪ್ರತಿನಿಧಿಯಾಗಿ ಬರ್ತಾ ಇದ್ದೀರಿ. See, we have ambassador of other nations in India. ನೋಡ್ರಿ, ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಬೇರೆ ದೇಶಗಳ ಪ್ರತಿನಿಧಿಗಳು, ರಾಯಭಾರಿಗಳಿದ್ದಾರೆ. America sends one person. ಅಮೆರಿಕ ದೇಶದಿಂದ ಒಬ್ಬ ವ್ಯಕ್ತಿಯನ್ನು ನಮ್ಮ ದೇಶಕ್ಕೆ England ಕಳಿಸ್ತಾರೆ. sends one person. ಇಂಗ್ಲೆಂಡ್ ದೇಶದಿಂದ ಒಬ್ಬ ವ್ಯಕ್ತಿ ನಮ್ಮ ದೇಶಕ್ಕೆ Every ಕಳಿಸ್ತಾರೆ. country sends one person. ಎಲ್ಲಾ ದೇಶದ ಜನರು ಒಬ್ಬ ವ್ಯಕ್ತಿಯನ್ನು ತಮ್ಮ ದೇಶದಿಂದ ನಮ್ಮ ದೇಶಕ್ಕೆ He is ಕಳಿಸ್ತಾರೆ. very important. ಆ ವ್ಯಕ್ತಿ ನಮ್ಮ ದೇಶದಲ್ಲಿ ಬಹಳ ಮುಖ್ಯ. 130 crores of people are there in India. 130 ಕೋಟಿ ಜನರಿದ್ದಾರೆ But these ಭಾರತದಲ್ಲಿ. ambassadors are very important. ಆದ್ರೆ ಈ ರಾಯಭಾರಿಗಳು, ಈ ಪ್ರತಿನಿಧಿಗಳು ಬಹಳ ಮುಖ್ಯ. If somebody slaps some person in the street, ಊಹಿಸ್ಕೊಳ್ರಿ, ಬೀದಿಯ ಮೇಲೆ ಯಾರೋ ಇನ್ನೊಬ್ಬರಿಗೆ ಕಪಾಳ ಕೊಟ್ರೆ it will not come in newspaper. ಅದು ನ್ಯೂಸ್ ಪೇಪರ್ ಬರಲ್ಲ. But if somebody slaps ambassador, it will become international news. ಆದ್ರೆ ಆ ದೇಶದ ರಾಯಭಾರಿಗೆ ಯಾರಾದ್ರೂ ಹೋಗಿ ಕಪಾಳ ಹೊಡೆದ್ರೆ ಅದು ಇಡೀ ಲೋಕದಲ್ಲಿ, ವಿಶ್ವದಲ್ಲಿ ಒಂದು ನ್ಯೂಸ್ Because he ಆಗ್ತದೆ. is representing his country. ಯಾಕೆಂದ್ರೆ ಆತನು ತನ್ನ ದೇಶಕ್ಕೆ ಪ್ರತಿನಿಧಿಯಾಗಿ Bible ಬಂದಿದ್ದಾನೆ. says we all are citizens of heaven. ವಾಕ್ಯ ಹೇಳ್ತಿದೆ, ಬೈಬಲ್ ಹೇಳ್ತಿದೆ, ನಾವೆಲ್ಲರೂ ಪರಲೋಕ ರಾಜ್ಯದ We are ಪ್ರಜೆಗಳಾಗಿದ್ದೇವೆ. representing our kingdom. ನಾವು ನಮ್ಮ ದೇಶದ ಪ್ರತಿನಿಧಿಗಳು. Amen. ಮನೆ An ambassador, all his expenditure, his country will take care. ನೋಡ್ರಿ, ಈ ರಾಯಭಾರಿಗಳಾಗಿರ್ತಾರಲ್ಲ, ಅವ್ರ ಎಲ್ಲಾ ಖರ್ಚು ಅವ್ರ ದೇಶನೇ ನೋಡ್ಕೊಳ್ತದೆ. He will not look when is the last day to pay electricity bill.
ಇವಾಗ ಈ ಮನೆಗೆ ಯಾವ ಕೊನೆ ಡೇಟ್ ಆಗಿದೆ, ನಾವು ಯಾವಾಗ ಹೋಗಿ ಕರೆಂಟ್ ಬಿಲ್ ಕಟ್ಟಬೇಕು ಅಂತ ನೋಡಲ್ಲ. He will not worry, I have to buy ration, I have to pay my children's fees. Nothing he will worry. ನಾನು ರೇಷನ್ ಖರೀದಿ ಮಾಡಬೇಕು, ಮಕ್ಕಳ ಫೀಸ್ ಕಟ್ಟಬೇಕು ಅಂತ ಚಿಂತೆನೇ ಮಾಡಲ್ಲ. Why he will not worry? ಯಾಕೆ ಚಿಂತೆ ಮಾಡಲ್ಲ? His government will take care. ಯಾಕಂದ್ರೆ ಅವ್ರ ಸರ್ಕಾರ ಅವನ್ನ ನೋಡ್ಕೊಳ್ತದೆ. Now who will take care of you? ನಿಮ್ಮನ್ನ ಯಾರು ನೋಡ್ಕೊಳ್ತಾರೆ? Your kingdom will take care. ನಿಮ್ಮ ರಾಜ್ಯದವರು ನೋಡ್ಕೊಳ್ತಾರೆ. Which is your kingdom? ನಿಮ್ಮ ರಾಜ್ಯ ಯಾವುದು? Heaven is your kingdom. ಪರಲೋಕವೇ ನಿಮ್ಮ ರಾಜ್ಯ. Hallelujah. Hallelujah. You understand? You daily tell to yourself, I am ambassador for Christ. ದಿನಾಲು ನೀವು ಹೇಳಿ, ನಾನು ಕ್ರಿಸ್ತನ ರಾಯಭಾರಿ. Then you will not worry about money, these small things. ಅವಾಗ ಹಣದ ಬಗ್ಗೆ ಚಿಕ್ಕ ಚಿಕ್ಕ ವಿಷಯಗಳ ಮೇಲೆ ಚಿಂತೆ ಮಾಡಲ್ಲ. Say loudly, I am ambassador for Christ. ನಾನು ಕ್ರಿಸ್ತನ ರಾಯಭಾರಿ ಆಗಿದ್ದೇನೆ. This is what I am telling. Main stronghold is we should know who we are in Christ. If devil can create a doubt, then he can bring all the other things inside. ಮುಖ್ಯವಾಗಿರುವಂತಹ ಬಲವಾದ ಕಿಡಿತ ಏನಂದ್ರೆ, ನಮಗೆ ಗೊತ್ತಿಲ್ಲ ನಾವು ಕ್ರಿಸ್ತನ್ ಯಾರು ಅಂತ. ನಾವು ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಸೈತಾನನ ಸಂಶಯ ತಂದು ನಾಶ ಮಾಡ್ಬೇಕು ಅಂತ ಬಯಸ್ತಾನೆ. Hallelujah. Now you are telling I am ambassador. You are telling I am to do ministry. I don't know how to do. Many times people complain to me, I am alone. That is my problem. ಕೆಲವೊಂದ್ಸಲ ಇವಾಗ ನೀವು ಹೇಳ್ತಾ ಇದ್ದೀರಾ ರಾಯಭಾರಿಗಳು, ನಾನು ಸೇವೆ ಮಾಡ್ಬೇಕು, ಸೇವಕನು ಅದೆಲ್ಲ ಅಂತ. ಆದ್ರೆ ನನಗೆ ಗೊತ್ತಿಲ್ಲ ಸೇವೆ ಹೆಂಗ್ ಮಾಡ್ಬೇಕು. ಬಹಳ ಸಲ ಜನರೇ ಒಂದ್ ಮಾತು ಹೇಳ್ತಾರೆ, ನಾನು ಒಬ್ಳೇ ಇದ್ದೇನೆ ಹೆಂಗ್ ಮಾಡ್ಬೇಕು. ನಾನು ಒಬ್ಬನೇ ಎಲ್ಲಿಗೂ how will go alone? ನಾನು ಒಬ್ನೇ ಅಣ್ಣ, ನಾನು ಎಲ್ಲಿಗೆ ಹೋಗ್ಲಿ ಅಂತ ಹೇಳ್ತಾರೆ. I used to tell my wife when she goes alone, don't worry, angels protects you. ನನ್ನ ಹೆಂಡತಿ ಒಬ್ಳೆ ಕೆಲ್ಸಕ್ಕೆ ಹೋಗುವಾಗ ನಾನು ಹೇಳ್ತಾ ಇದ್ದೆ, Ministry, care cells. ಸೇವೆಗೆ ಹೋಗುವಾಗ ಕೇರ್ ಸೆಲ್ ತಗೊಳ್ಳುವಾಗ ನಾನು ಹೇಳ್ತಾ ಇದ್ದೆ, ಭಯ ಪಡಬೇಡ, ದೇವದೂತರು ನಿನ್ನ ಜೊತೆಲಿದ್ದಾರೆ. Night time she will go 8 o'clock, 9 o'clock she will come back alone. She will go alone. I said no problem. ರಾತ್ರಿ 8 ಗಂಟೆಗೆ ಹೋಗಿ 9 ಗಂಟೆಗೆ ವಾಪಸ್ ಬರೋದು ಒಬ್ಳೆ ಮಾಡ್ತಾ ಇದ್ಲು. ನಾನು ಹೇಳ್ದೆ, ಪರವಾಗಿಲ್ಲ, ಚಿಂತೆ ಮಾಡಬೇಡ. But the devil put a fear in the mind. ಏಪ್ಪ ಒಬ್ಬನೇ ಹೋಗ್ಬೇಡ ನೀನು, ಯಾರೋ ಮಾಡ್ತಾರ ನೋಡಿ, ನನಗೆ ಮಾಡ್ತಾರೆ, ಯಾರು ಏನು ಮಾಡಲ್ಲ, ದೇವತ್ವದ ಕಾಯ್ತಾರೆ ನನಗೆ. ಓಕೆ, ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ನಿಮ್ಗೆ ಅರ್ಥ ಆಗ್ತಿದ್ಯಾ ನಾನು ಏನ್ ಹೇಳ್ತಾ ಇರೋದು? And one fellow came and told me, you have to be very wise, brother. ಒಬ್ಬ ವ್ಯಕ್ತಿ ನನ್ ಬಂದು ಹೇಳ್ತಾರೆ, ಬ್ರದರ್ ನಾವು ಬಹಳ ಜಾಣರಾಗಿರ್ಬೇಕು. I used to send young girls to ministry to preach gospel. ನಾನು ಮೊದಲನೇದಾಗಿ ಎಲ್ಲ ಯವನಸ್ಥ ಹುಡುಗಿಯರನ್ನು ಸೇವೆ ಮಾಡೋದಕ್ಕಾಗಿ ಸುವಾರ್ತೆ Alone they will go, and for 10 girls with some ladies they will go, they will preach in street, slums, everything. One man came to me and said, are you fool? Don't you have a sense? Don't you have a wisdom? You are sending them alone. ನಾನು 10-15 ಹುಡುಗಿಯರು ಅವರನ್ನು ಕಳಿಸ್ತಾ ಇದ್ರೆ, ಅವ್ರು ಒಬ್ಬರೇ ಹೋಗ್ತಾ ಇದ್ರು. ಒಬ್ಬ ವ್ಯಕ್ತಿ ಬಂದು ಹೇಳ್ತಾರೆ, ನೀವು ಮೂರ್ಖರ, ಹುಡುಗಿಯರನ್ನ ಹೆಂಗ್ ಕಳಿಸ್ತೀರಿ? I say they don't have problem. ನಾನು ಹೇಳಿದೆ, ಆ ಹುಡುಗಿಯರಿಗೆ ಸಮಸ್ಯೆ ಇಲ್ಲ, I don't have problem. ಸಮಸ್ಯೆ ಇಲ್ಲ. And 1 month they have done ministry. 1 ತಿಂಗಳು ಸೇವೆ ಮಾಡಿದ್ದಾರೆ. So many miracles and people are accepting Jesus. ಎಷ್ಟೊಂದು ಅದ್ಭುತಗಳಾಗ್ತಾ ಇದಾವೆ. ಜನರು ಯೇಸುವನ್ನು ಸ್ವೀಕಾರ I said, ಮಾಡ್ತಾರೆ. why you have a problem? ನಾನು ಕೇಳಿದೆ, ನಿನಗೆ ಯಾಕೆ ಸಮಸ್ಯೆ? When things are happening, ವಿಷಯಗಳು ನಡೀತಾ ಇರುವಾಗ ನಿನಗೆ ಯಾಕೆ ಸಮಸ್ಯೆ? devil is a liar. ನೋಡಿ, ಸೈತಾನನ ಸುಳ್ಳಗಾರ. Somehow you will bring fear from some corner. ಆತನು ಯಾವುದೋ ರೀತಿಯಲ್ಲಿ ಎಲ್ಲಿದ್ದಲೋ ಆತನು ಭಯ ತರ್ತಾನೆ. And the good news for you and me is ಮತ್ತು ನಿಮ್ಗಾಗಿ ನಮ್ಗಾಗಿ ಒಳ್ಳೆ ಸುದ್ದಿ 1 ಏನಂದ್ರೆ, Corinthians 3:9. ಮೊದಲನೇ ಕೊರಿಂಥ 3ನೇ ಅಧ್ಯಾಯ 9ನೇ ವಾಕ್ಯ ನೋಡ್ಕೊಳ್ಳೋಣ. ಮೊದಲನೇ ಕೊರಿಂಥ 3ನೇ ಅಧ್ಯಾಯ 9ನೇ ವಾಕ್ಯ. For we are laborers together with God. You are God's husbandry. You are God's building. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು, ದೇವರ ಕಟ್ಟಡವೂ ಆಗಿದ್ದೀರಿ. Hallelujah. Say, I am God's co-worker. ನಾನು ದೇವರ ಜೊತೆ ಕೆಲಸದವಳು. ನಾನು ದೇವರ ಜೊತೆ ಕೆಲಸದವಳು. ಗಟ್ಟಿಯಾಗಿ ಹೇಳು, ನಾನು ದೇವರ ಜೊತೆ ಕೆಲಸದವಳು. If this gets into your mind enough, ಈ ಮಾತು ನಿಮ್ಮ ಮನಸ್ಸಲ್ಲಿ ಸೇರಿದ್ರೆ ಸಾಕು, ministry you will enjoy. ಸೇವೆ ಆನಂದ ಪಡ್ತೀರಾ. Hallelujah. This is very important. When I came for ministry, I used to go to many men of God, many experts.
teach me about ministry, teach me about ministry. ನಾನು ಸೇವೆಗೆ ಬಂದಾಗ ಎಷ್ಟೊಂದು ದೇವರ ಮನುಷ್ಯರ ಹತ್ರ ಹೋಗಿ ಸೇವೆ ಹೆಂಗ್ ಮಾಡ್ಬೇಕು ಅಂತ ಕಲಿಸ್ಲಿ ಅಂತ ಕೇಳ್ತಾ ಇದ್ದೆ. So one elderly man told me, I will tell you, come listen to me, very important. ಅಲ್ಲಿ ಒಬ್ಬ ವೃದ್ಧ ಹಿರಿಯರಾಗಿರುವಂತ ದೇವರ ಮನುಷ್ಯರು ಹೇಳಿದ್ರು, ನಾನ್ ಹೇಳ್ತೇನೆ ಅದನ್ನ ಕೇಳು ಕಲಿ So ಅಂತ. if one rich man is there, he has a big house, he has a lot of business, he will call the servants, 10 servants he will call. One person, one work he will give. Go do it. ಅವ್ನು ಹೇಳ್ತಾ ಇದ್ದ, ಒಬ್ಬ ಶ್ರೀಮಂತನ ಯಜಮಾನನಾಗಿದ್ರೆ ಆತನ 10 ಸೇವಕರನ್ನು ಕರೆದು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಡ್ತಾನೆ, ಹೋಗಿ ಮಾಡು. He will tell the driver, now you will drive, he will tell the cook what to cook, everything he will give instructions. ಡ್ರೈವರ್ಗೆ ಹೋಗಿ ಅದು ಮಾಡು, ಮತ್ತೆ ಅಡ್ಗೆ ಮಾಡೋತನಿಗೆ ಅದು ಮಾಡು, ಇದು ಮಾಡು ಅಂತ ಎಲ್ಲಿಗೆ ಹೇಳ್ತಾರೆ. So you should ask God daily, tell me Lord what should I do, then God will tell you. Whatever God says, you should go do it. ಅದಕ್ಕಾಗಿ ದಿನಾಲು ದೇವರಿಗೆ ಕೇಳಬೇಕು, ದೇವರ ಇವತ್ತು ನಾನು ಏನ್ ಮಾಡ್ಲಿ, ಏನ್ ದೇವರು ಹೇಳ್ತಾರೋ ಅದನ್ನೇ ಮಾಡ್ಬೇಕು. I listen to you, I start really doing, Lord tell me Lord today what should I do, Now, where you want to send me. ಅವ್ರ ಮಾತು ಕೇಳಿ ದಿನಾಲು ಪ್ರಾರ್ಥಿಸ್ತಾ ಇದೆ, ದೇವರ ಇವತ್ತು ಹೇಳು ನಾನು ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಬೇಕು ಅಂತ. So I used to think God is a big boss sitting in the heaven, dictating me what I should do and do. ನಾನು ಯೋಚನೆ ಮಾಡ್ತಾ ಇದ್ದೆ, ದೇವರು ಪರಲೋಕದ ಕುಂತಿರುವಂತ ಬಿಗ್ ಬಾಸ್ ಆಗಿದ್ದಾನೆ, ದಿನಾಲು ಏನ್ ಮಾಡ್ಬೇಕು ಅಂತ ನಿಯಮಗಳನ್ನ ಹೇಳ್ತಾನೆ. Go. ಒಬ್ಬೊಬ್ಬರಿಗೆ ಅದು ಮಾಡಿ ಇದು ಮಾಡು ಅಂತ ಕಳಿಸುವಂತ. He's like some manager, dispatch everybody, go and do the work. ಒಂದು ಮ್ಯಾನೇಜರ್ ತರ ಎಲ್ರಿಗೆ ಕೆಲಸ ಕೊಟ್ಟು ಹೋಗ್ರಿ ಅಂತ ಹೇಳಿ. No, that is not the truth. ಅದು ಸತ್ಯ ಅಲ್ಲ. God is my co-worker. ದೇವರು ನನ್ನ ಜೊತೆ ಕೆಲಸ. God doesn't give me work. ದೇವರು ನನಗೆ ಕೆಲಸ ಕೊಡುವಂತ. God goes before me. ದೇವರು ನನ್ನ ಮುಂದೆ ಹೋಗ್ತಾನೆ. God is in me. ದೇವರು ನನ್ನೊಳಗೆ. God comes with me. ದೇವರು ನನ್ನ ಜೊತೆ ಬರ್ತಾನೆ. God works with me. ನನ್ನ ಜೊತೆ ಕೆಲಸ ಮಾಡ್ತಾನೆ. Hallelujah. So I am not, when I know that I am not alone, it gives me so much courage to do ministry. ನಾನು ಒಬ್ಬಟ್ಟಿಕನಲ್ಲ ಅಂತ ಅರ್ಥ ಮಾಡ್ಕೊಂಡಾಗ ಸೇವೆ ಮಾಡೋದಕ್ಕಾಗಿ ಧೈರ್ಯ ಸಿಗ್ತದೆ. When I am preaching, I am not alone. ನಾನು ಸಾರುವಾಗ ಒಬ್ಬಟ್ಟಿಕನಲ್ಲ. Before I preach only, he prepares the people. ನಾನು ಸಾರೋಕ್ಕಿಂತ ಮೊದಲೇ ಅಲ್ಲಿ ಕುಂತಿರುವಂತ ಜನರನ್ನು ಸಿದ್ಧಪಡಿಸ್ತಾನೆ. See, for example, when you are working, in a company, you are working in some place, if you have 2-3 people, if you work together, work becomes very easy. ಅಂದ್ರೆ ನೀವು ಯಾವುದೇ ಸ್ಥಳದಲ್ಲಿ ಕೆಲಸ ಮಾಡುವಾಗ 2-3 ಜನರು ಸೇರಿ ಕೆಲಸ ಮಾಡಿದ್ರೆ ಆ ಕೆಲಸ ಜಲ್ದಿ ಮುಗಿತದೆ. And if you have one person who is expert in everything, expert and perfect in work, he will make you to accomplish your work easily. ಮತ್ತು ನಿಮ್ಮ ಹತ್ರ ಒಬ್ಬ ವ್ಯಕ್ತಿ ಇದ್ರೆ ಅವ್ನಿಗೆ ಎಲ್ಲಾ ಕೆಲಸ ಗೊತ್ತು ಅಂತ ಇದ್ರೆ ನಿಮ್ ಕೆಲಸನೂ ಅತಿ ಜಲ್ದಿ ಮುಗಿಯುವಂತೆ ಮಾಡ್ತಾನೆ. Yes or no? ಹೌದಾ ಇಲ್ಲ? God knows everything. ದೇವರಿಗೆ ಎಲ್ಲಾ ಗೊತ್ತು. He is expert. ದೇವರು ಎಕ್ಸ್ಪರ್ಟ್ He ಆಗಿದ್ದಾನೆ. goes before me. ನನ್ನ ಮುಂದೆ ಹೋಗ್ತಾನೆ. He is in me. ನನ್ನ ಒಳಗಡೆ He ಇದ್ದಾನೆ. comes with me. ನನ್ನ ಜೊತೆ ಬರ್ತಾನೆ. Every time when I work for him, ಪ್ರತಿ ಸಲ ಆತನಿಗಾಗಿ God is my co-worker. ದೇವರು ನನ್ನ ಜೊತೆ ಕೆಲಸದವ. Hallelujah. Hallelujah. Say, God is my co-worker. God is my co-worker. ದೇವರು ನನ್ನ ಜೊತೆ ಕೆಲಸದವನು. ದೇವರು ನನ್ನ ಜೊತೆ ಕೆಲಸದವನು. I'll tell you, if it comes in, if it gets into our heart, we will never feel lonely. We will never feel alone in any part of our life. ಈ ಮಾತು ನಮ್ಮ ಮನಸ್ಸಿನಲ್ಲಿ ಸೇರಿದ್ರೆ, ಹೃದಯದಲ್ಲಿ ಸೇರ್ಬಿಟ್ರೆ ಎಂದಿಗೂ ಯಾವ ಸಮಯದಲ್ಲಿ ಒಬ್ಬಂಟಿಗರು ಅಂತ ಅನ್ಕೊಳ್ಳಲ್ಲ, ಧೈರ್ಯ ಇಲ್ಲ ಅಂತ ಅನ್ಕೊಳ್ಳಲ್ಲ. Hallelujah. Are you happy? Every scripture I have selected, I picked it for you, so that what you should do is go home and tell loudly to yourself. ಇವತ್ತು ನಾನು ಹೇಳಿರುವಂತ ಈ ವಾಕ್ಯಗಳ ನಿಮ್ಗಾಗಿ ಆರಿಸಿದ್ದೇನೆ. ಮನೆಗೆ ಹೋಗಿ ಇದನ್ನು ಗಟ್ಟಿಯಾಗಿ ಹೇಳಿ. How many scriptures I said? ಎಷ್ಟು ವಾಕ್ಯಗಳನ್ನು ಹೇಳಿದೆ? 1, 2, 3, 4, 5. Okay. ಈಗ ಡೌಟ್ ಆಯ್ತು. 4, 5. Okay, one more. We'll close it. ಕೊನೆಯದಾಗಿ ಇನ್ನೊಂದು ವಾಕ್ಯ ನೋಡ್ಕೊಳ್ಳೋಣ. Ephesians 2:6. ಎಫೆಸ 2ನೇ ಅಧ್ಯಾಯ 6ನೇ ವಾಕ್ಯ. ಬದುಕಿಸಿದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ 2:6. Okay, read. ತನ್ನ ಅಪಾರವಾದ ಕೃಪಾತಿಶಯವನ್ನು He has raised us up together and made us ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. Okay, in Kannada it is 6 and 7 together. Okay. It says, I am seated in the heavenly places in Christ Jesus. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಾನು ಕ್ರಿಸ್ತ ಯೇಸುವಿನಲ್ಲಿ ಪರಲೋಕದಲ್ಲಿ ಆತನೊಂದಿಗೆ
ಕೂತಿದ್ದೇನೆ. Say in English. I am seated in the heavenly places in Christ Jesus, and my Father has put all the demons under my feet. ನಾನು ಕ್ರಿಸ್ತ ಯೇಸುವಿನಲ್ಲಿ ಪರಲೋಕದ ಸ್ಥಳಗಳಲ್ಲಿ ಆತನೊಂದಿಗೆ ಕೂತುಕೊಂಡಿದ್ದೇನೆ. ನನ್ನ ತಂದೆಯು ಎಲ್ಲಾ ದುರಾತ್ಮಗಳನ್ನು ನನ್ನ ಕಾಲ್ಕೆಳಗೆ ಹಾಕಿದ್ದಾನೆ. ನಾನು ಪರಲೋಕದ ಸ್ಥಳಗಳಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಆತನೊಂದಿಗೆ ಕೂತುಕೊಂಡಿದ್ದೇನೆ. ನನ್ನ ತಂದೆಯು ಎಲ್ಲಾ ದುರಾತ್ಮಗಳನ್ನು ನನ್ನ ಕಾಲ್ಕೆಳಗೆ ಹಾಕಿದ್ದಾನೆ. This is very important truth, okay? ಈ ಸತ್ಯ ಬಹಳ ಮುಖ್ಯ. If devil can make you to doubt this enough, ಈ ಸತ್ಯವನ್ನು ಸಂಶಯ ಪಡುವಂತೆ ಸೈತಾನನು ಮಾಡಿಸಿದ್ರೆ ಸಾಕು. he will not use some species with black color gown and two horns to make you to doubt. ಮತ್ತು ಪ್ರಾಣಿಯನ್ನು ಕರಗಾಗಿರುವಂತ ಪ್ರಾಣಿ, ಎರಡು ಕೊಂಬುಗಳಿರುವಂತ ಪ್ರಾಣಿ ಉಪಯೋಗಿಸಿ ನೀವು ಸಂಶಯ ಪಡುವಂತೆ ಮಾಡಿಸಲ್ಲ. Who will make you to doubt? You tell me who will make you to doubt? ನೀವ್ ಹೇಳಿ, ಈ ಸತ್ಯವನ್ನು ಸಂಶಯ ಪಡುವಂತೆ ಯಾರು ಮಾಡಿಸ್ತಾರೆ? ಯಾವ ರೀತಿಯಾಗಿ ಸಂಶಯ ಪಡ್ತೀರಾ? Huh? You will get doubt, especially you should be careful. If somebody takes guitar and leads worship, you should be very careful. ವಿಶೇಷವಾಗಿ ಯಾರಾದ್ರೂ ಗಿಟಾರ್ ತಗೊಂಡು ಆರಾಧನೆ ನಡೆಸುವಾಗ ಬಹಳ ಎಚ್ಚರವಾಗಿರ್ಬೇಕು. Somebody brings Bible and tells them, no, you should come nearer to God. Only then God, why you are away from God, means you should be very careful. ಯಾರಾದ್ರೂ ಬೈಬಲ್ ತಗೊಂಡು ನೀವು ದೇವರ ಹತ್ರ ಬರ್ಬೇಕು, ದೇವರಿಂದ ಎಷ್ಟು ದೂರ ಯಾಕೆ ಇದ್ದೀರಿ ಅಂತ ಹೇಳಿದ್ರೆ ಬಹಳ ಎಚ್ಚರವಾಗಿರ್ಬೇಕು. You should be very careful. When they sing song, Tere Paas, what we should do? You see, sometimes I feel believers from the bottom of heart they sing the song. Like this, no? Or because they know they are away, they have got away from God. ನಾನು ಬಹಳ ಸಲ ನೋಡಿದ್ರೆ ವಿಶ್ವಾಸಿಗಳು ಈ ಹಾಡ ಬಂದ್ರೆ ಫುಲ್ ಹೃದಯದಿಂದ ಹಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರು ದೇವರಿಂದ ದೂರ ಇದ್ದಾರೆ. So they know. Dari tapinaga. You imagine, tomorrow if you sing the song, I will give you a chance. Everybody will sing wholeheartedly. ವಿಶೇಷವಾಗಿ ದಾರಿ ತಪ್ಪಿದಾಗ ಅಂತ ಹೇಳಿದ್ರೆ ಒಂದ್ಸಲ ನೀವು ಹಾಡುವಂತೆ ಮುಂದೆ ನೋಡಿದ್ರೆ ಎಲ್ಲರೂ ನೋಡಿ ಗಟ್ಟಿಯಾಗಿ That ಹಾಡ್ತಾರೆ. is not truth. ಅದು ಸತ್ಯ ಅಲ್ಲ. What is truth? ಸತ್ಯ ಏನು? I am seated in the heavenly places in Christ Jesus. My Father has put all the demons under my feet. This is truth. ನಾನು ಪರಲೋಕದಲ್ಲಿ ಯೇಸು ಕ್ರಿಸ್ತನಲ್ಲಿ ಕೂತ್ಕೊಂಡಿದ್ದೇನೆ. ನನ್ನ ತಂದೆ ಎಲ್ಲಾ ದುರಾತ್ಮಗಳ ನನ್ನ ಕಾಲ ಕೆಳಗೆ ಹಾಕಿದ್ದಾನೆ. This is not my act. This is His act. ಇದು ನಾನು ಮಾಡಿರುವಂತ ಕಾರ್ಯ ಅಲ್ಲ, ಆತನು ಮಾಡಿರುವಂತ ಕಾರ್ಯ. What He has done is greater than what you do. ಆತನು ಮಾಡಿರುವಂತ ಕಾರ್ಯ ನೀವು ಮಾಡಬೇಕಾಗಿರುವಂತ ಕಾರ್ಯದಿಂದ ದೊಡ್ಡದಾಗಿದೆ. The day you accepted Jesus, you are seated on the throne. ಯಾವ ದಿನ ಯೇಸುವನ್ನು ಸ್ವೀಕಾರ ಮಾಡಿಕೊಂಡ್ರೋ ನೀವು ಸಿಂಹಾಸನದ ಮೇಲೆ ಕೂತ್ಕೊಂಡ್ರಿ. Hallelujah. So any song, anything, when it comes, especially if somebody says with Bible, you should be very careful. ವಿಶೇಷವಾಗಿ ಯಾವುದೇ ಹಾಡಾಗಲಿ ಬೈಬಲ್ ತಗೊಂಡು ಯಾರಾದ್ರೂ ಹೇಳಿದ್ರೆ ಬಹಳ ಎಚ್ಚರವಾಗಿ. See, the worldly people cannot create a doubt for you. ನೋಡ್ರಿ, ಲೋಕದ ಜನರು ಹೇಳಿರುವ ಮಾತುಗಳಿಂದ ಸಂಶಯ ಬರಲ್ಲ. Yes or no? ಬೈಬಲ್ ತಗೊಂಡು ದೇವರ ಪ್ರಸನ್ನ ಬೇಕು ನಿನಗೆ. ದೇವರ ಬಿಟ್ಟು ಹೋಗಿದ್ಯಾ ನೀನು? ಬಾ ತಿರುಗಿನ ತಿರುಗಿ ಬರ್ತೀನಿ ದೇವರು ಇಲ್ಲ. ಇಟ್ ಇಸ್ ನಾಟ್ ಅಂಡರ್ ಬಾರ್ ಗೇಮ್. ಓಕೆ, ಯು ಆರ್ ಪರ್ಮನೆಂಟ್ಲಿ ಸೀಟೆಡ್ ಆನ್ ದ ಥ್ರೋನ್ ಇನ್ ಕ್ರೈಸ್ಟ್ ಜೀಸಸ್. ಹತ್ರ ಬರುವಂತ ದೂರ ಹೋಗುವಂತದ್ದಲ್ಲ, ನೀವು ಶಾಶ್ವತಕ್ಕಾಗಿ ನಿತ್ಯಕ್ಕಾಗಿ ಪರಲೋಕದ ಸ್ಥಳದಲ್ಲಿ ಸಿಂಹಾಸನದ The ಮೇಲೆ blood ಕೂತ್ಕೊಂಡಿದ್ದೀರಾ. of Jesus already brought you nearer to God. ಯೇಸುವಿನ ರಕ್ತ ಅವಾಗಲೇ ನಿಮ್ಮನ್ನು ದೇವರ ಸಮೀಪದ ತಂದಿದೆ. Maybe you stopped prayer. ನೀವು ಪ್ರಾರ್ಥನೆ ಮಾಡಿದ್ರೆ ನಿಲ್ಲಿಸಿರ್ಬೋದು. Maybe you stopped reading Bible. ಬೈಬಲ್ ಓದೋದನ್ನ ನಿಲ್ಲಿಸಿರ್ಬೋದು. But still you are nearer to God. ಆದ್ರೂ ನೀವು ದೇವರ ಹತ್ರನೇ ಇದ್ದೀರಿ. Still you are seated on the throne. ಆದ್ರೂ ನೀವು ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದೀರಿ. Am I clear? ಸ್ಪಷ್ಟ ಆಗ್ತಾ ಇದೆ? I'll tell you, if you get this one thing right. ಈ ಒಂದು ವಿಷಯ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ. How many scriptures I gave? The 6 scriptures are like a missiles. You should use it. ಈ 6 ವಾಕ್ಯಗಳು ಮಿಸೈಲ್ ತರ ಆಗಿವೆ. ನೀವು ಇದನ್ನು ಉಪಯೋಗಿಸಬೇಕು. You should demolish every unidentified stronghold in your mind. ನಿಮ್ಮ ಮನಸ್ಸಿನಲ್ಲಿರುವಂತ ಎಲ್ಲ ಗುರುತಿಸಕ್ ಆಗದಂತ ಬಲವಾದ ಹಿಡಿತಗಳನ್ನು ನಾಶ ಮಾಡಬೇಕು. Devil went permanently away from Jesus, or he went for a short time. ಸೈತಾನನು ಯೇಸುವಿನಿಂದ ಶಾಶ್ವತಕ್ಕಾಗಿ ನಿತ್ಯಕ್ಕಾಗಿ ಹೋದ್ನಾ ಅಥವಾ ಸ್ವಲ್ಪ ಸಮಯಕ್ಕಾಗಿ?
so he will come back. ಅದರ್ಥ ತಿರುಗಿ ಬರ್ತಾನೆ. But you should be strong in the 6 scriptures. ಆದ್ರೆ ನೀವು ಈ 6 ವಾಕ್ಯಗಳಲ್ಲಿ ಬಲವಾಗಿ ನಿಂತ್ಕೊಳ್ಳಿ. It settles all the problems, sickness, poverty, everything settles. ಇದನ್ನು ಅರ್ಥ ಮಾಡ್ಕೊಂಡ್ರೆ ಎಲ್ಲಾ ಸಮಸ್ಯೆಗಳು ಹಾಗೆ ಸರಿ ಆಗ್ತವೆ. Hallelujah. This we should work on it. ಈ ವಿಷಯದ ಮೇಲೆ ನಾವು ಗಮನ ಇಟ್ಟು ಕೆಲಸ What ಮಾಡಬೇಕು. I gave is only 6. ನಾನು ಇವತ್ತು ಹೇಳಿರುವಂತ 6 ವಾಕ್ಯಗಳು ಮಾತ್ರ. One man of God said almost 130 or 140 scriptures are there about in Christ revelation. ಒಬ್ಬ ದೇವ್ರ ಮನುಷ್ಯ ಹೇಳ್ತಾ ಇದ್ರು ಏನಂದ್ರೆ ಬೈಬಲ್ ಅಲ್ಲಿ ಯೇಸು ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೀವಿ ಅಂತ ಒಂದು 130 ಅಥವಾ 150 ವಾಕ್ಯಗಳಿವೆ. But if you take all 130 and demolish strongholds, what happens? ಆ 130 ವಾಕ್ಯಗಳನ್ನು ತಗೊಂಡು ಎಲ್ಲ ಬಲವಾದ ಹಿಡಿತವನ್ನು ನಾಶ ಮಾಡಿದ್ರೆ ಏನಾಗ್ತದೆ? I will tell you one idea. ನಾನು ಒಂದು ಮಾತು ಹೇಳ್ತೇನೆ. Meditate the scriptures. ಈ ವಾಕ್ಯಗಳನ್ನು ಧ್ಯಾನಿಸ್ರಿ. Go and preach in your house. ನಿಮ್ ಮನೆಗೆ ಹೋಗಿ ಇದನ್ನು ಹಂಚ್ರಿ. Preach more, you preach. ನಿಮ್ಗೆ ಯಾರು ಗೊತ್ತೋ ಅವ್ರಿಗೆ ಹೋಗಿ ವಾಕ್ಯವನ್ನು ಸಾರಿ. Hello. How many teachers are here? Anybody is there teachers? 1, 2. Okay. I ask you honestly, you should tell. When you become thorough in the subject, while studying or while teaching? ಒಂದು ಮಾತು ಕೇಳ್ತೇನೆ, ನೀವು ಆ ಒಂದು ವಿಷಯದಲ್ಲಿ ಯಾವಾಗ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ? ಕಲಿಸುವಾಗ ಅಥವಾ ನೀವು ಓದುವಾಗ? When you studied in school, you are thorough. When you are teaching, you are thorough. ನೀವು ಸ್ಕೂಲಲ್ಲಿ ಓದಿದಾಗ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಅಥವಾ ಕಲಿಸುವಾಗ ಅರ್ಥ ಮಾಡ್ಕೊಂಡಿದ್ರೆ? While teaching. Because while studying, we are also like all the normal students, where we took study seriously. ಯಾಕಂದ್ರೆ ಓದುವಾಗ ನಾವೆಲ್ಲ ವಿದ್ಯಾರ್ಥಿಗಳಾದ್ರೆ ವಿದ್ಯಾಭ್ಯಾಸವನ್ನು ಓದುವುದನ್ನು ಯಾರು ಸೀರಿಯಸ್ ಆಗಿ ತಗೊಂಡಿದ್ರು? I used to teach programming for children. ನಾನು ಮಕ್ಕಳಿಗೆ ಕಂಪ್ಯೂಟರ್ ನಲ್ಲಿ ಪ್ರೋಗ್ರಾಮಿಂಗ್ ಕಲಿಸ್ತಾ ಇದ್ದೆ. I don't know the subject only. ನನಗೆ ಅದಕ್ಕೆ ಹೇಗೆ ಮಾಡಬೇಕು ಅಂತ ಗೊತ್ತೇ Actually, ಇಲ್ಲ. I was a marketing rep. ನಾನು ಅವಾಗ ರೆಪ್ ಆಗಿದೆ. And they told me you become a teacher. ಅವ್ರು ಹೇಳಿದ್ರು ಟೀಚರ್ ಆಗೋದು. Little on 10 days training, they said I really don't know. 10 ದಿನದಲ್ಲಿ ಕಲಿಸ್ಕೊಟ್ರೆ ನನಗೆ ಏನು ಗೊತ್ತಿರಲಿಲ್ಲ. My children knew better than me. ಅಲ್ಲಿ ಸ್ಕೂಲ್ ಇರುವಂತ ಮಕ್ಕಳಿಗೆ ನನ್ಕಿಂತ ಚೆನ್ನಾಗಿ But daily 2 hours, 3 hours, I used to sit and study. I used to prepare. ಆದ್ರೆ ದಿನಾಲು 2-3 ತಾಸು ಕುಂತು ನಾನು ಕಲಿತಾ ಇದ್ದೆ. I used to pray in tongues. ಅದೇ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. I mastered the subject because I had to teach. ಆ ವಿಷಯದಲ್ಲಿ ನಾನು ಚೆನ್ನಾಗಿ ಕಲಿತುಬಿಟ್ಟು ಯಾಕೆ ಅಂದ್ರೆ ಇನ್ನೊಬ್ರಿಗೆ ಕಲಿಸ್ಬೇಕು. So the best way to become thorough in this is ಇದರಲ್ಲಿ ನಾವು thorough in this 6 scriptures. ಪಕ್ಕ ಆಗ್ಬೇಕು ಆದ್ರೆ ನಾವು ಏನ್ ಮಾಡ್ಬೇಕು? Go and teach your mother now. Go and teach your brother. Keep teaching. All this, keep on talking, keep on talking, keep on talking. ಇವಾಗ ಮನೆಗೆ ಹೋಗ್ಬಿಟ್ಟು ನಿಮ್ಮ ಅಮ್ಮಂಗೆ ನಿಮ್ಮ ತಮ್ಮನಿಗೆ ಎಲ್ಲರಿಗೆ ಹೋಗಿ ಕಲಿಸ್ರಿ, ಇದನ್ನ ಸಾರಿ. The more you talk, the more you become thorough. ಎಷ್ಟು ನೀವು ಕಲಿಸ್ತೀರೋ, ಎಷ್ಟು ಮಾತಾಡ್ತೀರೋ, ಅಷ್ಟು ಈ ವಾಕ್ಯಗಳ ಮನಸ್ಸಲ್ಲಿ ಪಕ್ಕ ಆಗ್ತದೆ. You 2 things will happen. You will be demolish the strongholds in their mind. You will be demolishing strongholds in your own mind. ಎರಡು ವಿಷಯಗಳಾಗ್ತವೆ. ನಿಮ್ಮ ಮನಸ್ಸಿನಲ್ಲಿರುವಂತ ಬಲವಾದ ಹಿಡಿತಗಳ ನಾಶ ಮಾಡ್ತೀರಿ, ಅವರ ಮನಸ್ಸಿನಲ್ಲಿರುವಂತ ಬಲವಾದ ಹಿಡಿತಗಳ ನಾಶ I'll ಮಾಡ್ತೀರಿ. tell you, if this is settled, all the kingdom blessings will be manifested now in our life. ನಾನಿಗೆ ಹೇಳ್ತೇನೆ, ಈ ವಿಷಯದ ಸರಿಯಾಗಿ ನಮ್ಮ ಜೀವನದಲ್ಲಿ ಎಲ್ಲಾ ದೇವರ ರಾಜ್ಯದ ಪರಲೋಕದ ಆಶೀರ್ವಾದಗಳು ಈಗಲೇ ಕಾಣಿಸಿ ಬರ್ತವೆ. Hallelujah. Shall we all stand up? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. So just lift up a hand. ನಮ್ಮ ಕೈಗಳ ಮೇಲೆ Make a decision. Lord, I will put an effort to know who I am in Christ Jesus. ಇವತ್ತು ಒಂದು ನಿರ್ಧಾರ ಮಾಡ್ಕೊಳ್ರಿ, ಒಪ್ಪಂದ ಮಾಡ್ಕೊಳ್ರಿ. ದೇವ್ರೆ, ಯೇಸು ಕ್ರಿಸ್ತನಲ್ಲಿ ಯಾರಾಗಿದ್ದೇನೆ ಅಂತ ಕಲ್ತ್ಕೊಳ್ಳೋದಕ್ಕಾಗಿ ನಾನು ಸ್ವಲ್ಪ ಪ್ರಯಾಸ ಹಾಕ್ತೇನೆ. The best way to use the word of God is speak it loudly with your mouth. ದೇವರ ವಾಕ್ಯವನ್ನು ಸರಿಯಾಗಿ ಹೇಗೆ ನೀವು ಉಪಯೋಗಿಸಬೇಕು, ಆ ಕತ್ತಿಯನ್ನು ಹೇಗೆ ಉಪಯೋಗಿಸಬೇಕು ಅಂದ್ರೆ ಬಾಯಿಂದ ಹೇಳಬೇಕು. The best way to use our weapon is speak the word of God. ನಮ್ಮ ಆಯುಧವನ್ನು ಹೇಗೆ ಉಪಯೋಗಿಸುವುದು ಉತ್ತಮವಾದ ರೀತಿ ಯಾವುದು ಅಂದ್ರೆ ಬಾಯಿಂದ ವಾಕ್ಯವನ್ನು ಘೋಷಿಸಬೇಕು. Loudly you should tell the word of God. ಗಟ್ಟಿಯಾಗಿ ದೇವರ ವಾಕ್ಯವನ್ನು, Day and night you should tell the word of God. ಹಗಲು ರಾತ್ರಿ ದೇವರ ವಾಕ್ಯ ಹೇಳಬೇಕು. That inferiority complex will go down in Jesus name. ಇನ್ನೊಬ್ಬರಿಗಿಂತ ನಾನು ಕಮ್ಮಿ ಅಂತ ಕೀಳು ಅನ್ನುವಂತ ಆ ಯೋಚನೆಗಳು ಯೇಸು ನಾಮದಲ್ಲಿ ಹೋಗ್ತವೆ. Poverty mentality will go in Jesus name. ಬಡತನದ ಬಡವನಾಗಿದ್ದೇನೆ ಎನ್ನುವ ಮನಸ್ಸು ಅದು ಹೋಗ್ಬಿಡ್ತದೆ. Sickness mentality will go in Jesus name. ಕಾಯಿಲೆಯ ಒಂದು ಮನಸ್ಸು, ಕಾಯಿಲೆಯ ಯೋಚನೆಗಳು ಹೋಗ್ಬಿಡ್ತವೆ. If you know who you are in Christ Jesus. ನೀವು ಯೇಸು ಕ್ರಿಸ್ತನಲ್ಲಿ ಯಾರಾಗಿದ್ದೀರಾ ಅಂತ ತಿಳ್ಕೊಂಡ್ರೆ. Oh Father, ವಂದನೆ ಅಪ್ಪ. Abba Father, in Jesus name we pray for all of us. You will help us to use the scriptures to speak every day, and no one will doubt
who they are in Christ Jesus. ಅಪ್ಪ ತಂದೆ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ, ನಾವೆಲ್ಲರೂ ಈ ವಾಕ್ಯಗಳನ್ನು ಉಪಯೋಗಿಸುವಂತೆ, ಪ್ರತಿದಿನ ಘೋಷಿಸುವಂತೆ, ಮತ್ತು ನಮ್ಮಲ್ಲಿ ಯಾರು ಕೂಡ ಯೇಸು ಕ್ರಿಸ್ತನಲ್ಲಿ ಯಾರಾಗಿದ್ದೀರಾ ಅಂತ ಯಾವುದೇ ಸಂಶಯ ಪಡುವುದಿಲ್ಲ. Lord, not only these scriptures, Holy Spirit, I pray you will give them more scriptures. You will open their eyes of understanding. They'll become more promises who they are in Christ Jesus from the Bible. ಈ ವಾಕ್ಯಗಳು ಮಾತ್ರವಲ್ಲದೆ ಪವಿತ್ರಾತ್ಮನ ಇವರಿಗೆ ನೀನು ಕಲಿಸ್ಕೊಡು, ಅವರ ಕಣ್ಗಳನ್ನು ತೆರೆ, ಇನ್ನೂ ವಾಕ್ಯಗಳನ್ನು ಬೈಬಲ್ ಇಂದ ತೆಗೆಯುವಂತೆ, ಅದನ್ನು ಅರ್ಥ ಮಾಡ್ಕೊಂಡು ಕಲಿಯುವಂತೆ. They will meditate day and night. ಹಗಲು ರಾತ್ರಿ ಈ ವಾಕ್ಯಗಳನ್ನು ಧ್ಯಾನಿಸುವಂತೆ. Their mind will be totally transformed. ಅವರ ಮನಸ್ಸು ಸಂಪೂರ್ಣವಾಗಿ ನೂತನವಾಗಿ, Unlimited blessings of God will flow through them. ಮತ್ತು ಅವರ ಮೂಲಕ ಮಿತಿ ಇಲ್ಲದ ಆಶೀರ್ವಾದಗಳು ಹರಿಯಲಿ. They have a ministry of reconciliation. ಸಮಾಧಾನದ ವಿಷಯದ ಸೇವೆ ಅವರಿಗಿದೆ. You are their God, you are their co-worker. ನೀನು ಅವರ ಜೊತೆ ಕೆಲಸದ. Thousands and thousands will accept Jesus through them. ಇವರ ಮೂಲಕ ಸಾವಿರಾರು ಜನರು ಯೇಸುವನ್ನು ಸ್ವೀಕಾರ ಮಾಡ್ತಾರೆ. Use all of us for thy glory. ನಮ್ಮೆಲ್ಲರ ಮಹಿಮೆಗಾಗಿ ಉಪಯೋಗಿಸು. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Amen.